ಜಯ ಭಾರತ ಜನನೀಯ ತನುಜಾತಿಯ ಜಯ ಹೇ ಕರ್ನಾಟಕ ಮಾತೆ. ನಮಸ್ಕಾರ. ಥ್ಯಾಂಕ್ಸ್ ವಿತ್ ಅಂಕಲ್ ಕುಟುಂಬದ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಿರಿ ಅವರು. ಕನ್ನಡ ರ್ಯಾಪ್ ಲೋಕದ ತೋರುವ ಗಾಯಕಿ. ಎಲ್ಲ ಕನ್ನಡ ಮೇಲ್ ರ್ಯಾಪರ್ಸ್ ನೋಡಿರ್ತೀರಾ, ಇವರೊಬ್ಬರು ನಮ್ಮ ಕನ್ನಡದ ಫಿಮೇಲ್ ರ್ಯಾಪರ್. ವೆಲ್ಕಮ್ ಟು ಅವರ್ ಶೋ. ನಾನು ಪ್ರತಿಯೊಬ್ಬ ಸಾಧಕರಿಗೂ ಕೂಡ ಒಂದು ಕನ್ನಡದ ಪುಸ್ತಕ ಮತ್ತೆ ಕನ್ನಡದ ಬಾವುಟವನ್ನು ಕೊಡೋದ್ರ ಮುಖಾಂತರ ಸ್ವಾಗತಿಸ್ತೇನೆ. ಸೊ ನಿಮ್ಗೆ ಒಂದು ಕನ್ನಡದ ಪುಸ್ತಕ ಭವ್ಯ ವ್ಯಕ್ತಿತ್ವ ದಿವ್ಯ ಸಂದೇಶ ಅಂತ ಹೇಳಿ ಸ್ವಾಮಿ ವಿವೇಕಾನಂದರದು. ಥ್ಯಾಂಕ್ ಯು, ಧನ್ಯವಾದ ಬ್ರೋ. ಆಮೇಲೆ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡದ ಬಾವುಟವನ್ನು ಅವ್ರಿಗೂ ಕೂಡ ನೀಡ್ತಾ ಇದ್ದೇನೆ. ಕನ್ನಡದ ಬಾವುಟ ಜೈ ಕರ್ನಾಟಕ. ಜಯ ಕರ್ನಾಟಕ ಮಾತೆ. ಸ್ವಲ್ಪ ನಿಂತು ಹೌದು. ಥ್ಯಾಂಕ್ ಯು. ವೆಲ್ಕಮ್ ಟು ಅವರ್ ಥ್ಯಾಂಕ್ಸ್ ವಿತ್ ಅಂಕಲ್ ಕುಟುಂಬಕ್ಕೆ. ಧನ್ಯವಾದ ಬ್ರೋ. ನಮಸ್ಕಾರ ನಿಮ್ಗೂ. ನಮಸ್ಕಾರ. ಎಸ್, ನಾನು ನಿಮ್ಗೆ ಅಪ್ರೋಚ್ ಮಾಡಿದಾಗ ಎಸ್ ಅನ್ಕೊಂಡೆ, ಎಲ್ಲರೂ ಪಾಡ್ಕಾಸ್ಟ್ ಅಂದ್ರೆ ಎಲ್ಲರೂ ಮೇಲ್ ರ್ಯಾಪರ್ಸ್ ಪಾಡ್ಕಾಸ್ಟ್ ಮಾಡ್ತಾ ಇದ್ರು. ನಾನು ಅವಾಗ ಅನ್ಕೊಂಡೆ ಎಸ್ ಯಾಕೆ ಎಲ್ಲರೂ ಮೇಲ್ ರ್ಯಾಪರ್ಸ್ ಬಗ್ಗೆ ಅಷ್ಟೊಂದು ಎಸ್ ಮಾಡ್ಬೇಕು. ಎಸ್ ಕನ್ನಡದವ್ರು ಯಾರೇ ಮಾಡಿದ್ರು ನಾನು ಕನ್ನಡದವ್ರು ಬೆಳಿಬೇಕು ಅಷ್ಟೇ. ನಂದು ಅದೊಂದು ಕಾನ್ಸೆಪ್ಟ್. ಮೇಲ್ ಫಿಮೇಲ್ ಅದ್ ನನ್ಗೆ ಲೆಕ್ಕ ಇಲ್ಲ. ಎಸ್ ಕನ್ನಡ ಬೆಳಿಬೇಕು, ಕನ್ನಡಿಗರಿಗೆ ಬೆಳಿಬೇಕು. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನಾನು ವಿಡಿಯೋಸ್ ನ ಮಾಡಕ್ ಶುರು ಮಾಡಿದೀನಿ. ಸೊ ಅವಾಗ ಅನ್ಕೊಂಡು ಯಾಕೆ ನಾನು ಒಬ್ಬ ಫಿಮೇಲ್ ರ್ಯಾಪರ್ ನ ಅಪ್ರೋಚ್ ಮಾಡಬಾರ್ದು, ಹೆಂಗೆ ಏನಂತ ಅನ್ಕೊಂಡಾಗ ಜಸ್ಟ್ ನಾನು ನನ್ನ ಫ್ರೆಂಡ್ ನಿಮ್ ಫೇಸ್ ನ ಸಜೆಸ್ಟ್ ಮಾಡ್ದ. ಓಕೆ ನನ್ನ ತಮ್ಮ ನಾನು ನಿಮ್ ಫೇಸ್ ನ ಸಜೆಸ್ಟ್ ಮಾಡಿದ್ಮೇಲೆ ಎಸ್ ಸುಮ್ಮನೆ ಒಂದು ಮೆಸೇಜ್ ಹಾಕೋಣ ನೋಡೋಣ. ನನ್ ಚಾನಲ್ ಏನಾಗಿದೆ ಅಂದ್ರೆ ಸದ್ಯ ಹೊಸದಾಗಿ ಶುರು ಮಾಡಿರೋದ್ರಿಂದ ಅಷ್ಟು ಯಾರು ಮಾಡಕ್ ಒಪ್ಪಲ್ಲ. ನೋಡ್ತಾರೆ, ಚಾನಲ್ ನೋಡ್ತಾರೆ, ಸಬ್ಸ್ಕ್ರಿಪ್ಷನ್ ನೋಡ್ತಾರೆ, ಅಷ್ಟು 300-400 ಇದೆಯಾ, ಸರಿ ಬಿಡಿ ಸರ್, ಇನ್ನೊಂದ್ ಸ್ವಲ್ಪ ಆದ್ಮೇಲೆ ಬರೋಣ, ಇನ್ನೊಂದ್ ಸ್ವಲ್ಪ ಆದ್ಮೇಲೆ ಮಾಡೋಣ ಅಂತ ಹೇಳಿ. ಸೊ ಈ ಅಂತದ್ರ ಮಧ್ಯೆ ನೀವು ನನ್ ಮೆಸೇಜ್ಗೆ ರಿಪ್ಲೈ ಮಾಡಿ ಎಸ್ ಮಾಡೋಣ ಅಂತ ಹೇಳ್ದಾಗ ನಂಗೆ ತುಂಬಾ ಖುಷಿ ಆಯ್ತು. ಎಸ್ ಖುಷಿಯಿಂದ ಮಾಡೋಣ ಅಂದಾಗ ಎಸ್ ಮಾಡೋಣ ಇವ್ರದ್ದು ಕೂಡ ಅಂತ ಅನ್ಕೊಂಡೆ. ಶುರು ಮಾಡೋಣ. ನೀವು ರ್ಯಾಪ್ ಲೋಕಕ್ಕೆ ಹೆಂಗ್ ಬಂದ್ರಿ, ಹೆಂಗ್ ಶುರು ಮಾಡಿದ್ರಿ, ಅದ್ರ ಸದ್ಯಕ್ಕೆ ಏನ್ ಮಾಡ್ತಿದ್ದೀರಾ, ಅದ್ರಲ್ಲಿ ಅಲ್ಲಿಂದ ಶುರು ಮಾಡ್ಕೊಂಡು ನಿಮ್ಮ ಬಾಲ್ಯದ ದಿನಗಳು ಹೆಂಗೆ? ಅಂದ್ರೆ ಬ್ರೋ, ಬಿಫೋರ್ ವಿ ಸ್ಟಾರ್ಟ್ ನಾನೊಂದು ಹೇಳ್ಬೇಕು. ಏನಂದ್ರೆ ನೀವು ನನಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ಕಾಲ್ ಮಾಡಿ ಕೇಳಿದಾಗ ನಾನು ಖುಷಿಯಾಗಿ ಒಪ್ಕೊಂಡಿದ್ದು. ಬಿಕಾಸ್ ನಿಮ್ದು ಚಾನೆಲ್ ನಾನು ನೋಡಿದೀನಿ. ಇವಾಗ ನಡ್ಸ್ಕೊಂಡು ನೀವು ಹೆಂಗ್ ಬರ್ತಾ ಇದ್ದೀರಾ. ನಾನು ಅಂದ್ರೆ ಸುಮ್ಮನೆ ಓಕೆ ಹೇಳಿಲ್ಲ, ನಾನು ಒಂದ್ಸಲಿ ಗೋ ಥ್ರೂ ಮಾಡಿದೆ. ಓಕೆ, ಕನ್ನಡಕ್ಕೋಸ್ಕರ ಏನೋ ಮಾಡ್ತಿದ್ದಾರೆ. ಆ್ಯಂಡ್ ಐ ಕ್ಯಾನ್ ಪ್ರೌಡ್ಲಿ ಸೇ ಇದು ಕನ್ನಡದಲ್ಲಿ ಫಸ್ಟ್ ಬರ್ತಾ ಇರೋ ಫೀಮೇಲ್ ರ್ಯಾಪರ್ ಪಾಡ್ಕಾಸ್ಟ್. ಇದುವರೆಗೂ ಕನ್ನಡ ರ್ಯಾಪ್ ಮಾಡ್ತಾ ಇರೋ ಫೀಮೇಲ್ ರ್ಯಾಪರ್ ಪಾಡ್ಕಾಸ್ಟ್ನ ಯಾರೂ ಮಾಡಿಲ್ಲ ಸಿಂಗಲ್ ಆಗಿ ಕರ್ಸಿ. ಸೊ ನೀವು ಇದು ಮಾಡ್ತಾ ಇದ್ದೀರಾ. ಆಬ್ವಿಯಸ್ಲಿ ಮ್ಯೂಸಿಕ್ ಯಾರಿಷ್ಟ, ಯಾರಿಗಿಷ್ಟ ಅವ್ರು ನಮಗೂ ಇಷ್ಟ. ಸೊ ಅದಕ್ಕೆ ಒಪ್ಕೊಂಡಿದ್ದು ಈ ಪಾಡ್ಕಾಸ್ಟ್. ನಂದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಬೇಸಿಕ್ಲಿ ನಾನು 10th ಮುಗೀತಿತ್ತು, PU ಸ್ಟಾರ್ಟ್ ಆಗ್ತಾ ಇತ್ತು. ಅವಾಗ ನಾನು ಅದೇ ಗೊತ್ತಿರ್ತಲ್ಲ, ಐಸ್ ಪೈಸ್ ಆಡ್ಕೊಂಡು ಫೋನ್ ಮಾಡೋದು. ಬಿಕಾಸ್ ಫೋನ್ ಕೊಡಲ್ಲ, ನಾವು ನೋಡ್ತಾ ಇರ್ತೀವಿ. ಆ ಟೈಮಲ್ಲಿ ನಾನು ರ್ಯಾಪ್ದು ಮ್ಯೂಸಿಕ್ ಕೇಳೋದಕ್ಕೆ, ಸಾಂಗ್ಸ್ ಎಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಲಿರಿಕ್ಸ್ ಯಾರಿಗೆ ಬೇಗ ಅರ್ಥ ಆಗುತ್ತೆ ಅವ್ರಿಗೆ ರ್ಯಾಪ್ ಬೇಗ ಹತ್ರ ಆಗುತ್ತೆ. ಸೊ ಆ ಥರ ಮಾಡ್ತಾ ನನಗೆ ಅವಾಗ ಬರಿತಾ ಕಾಲೇಜಲ್ಲೂ ಎಲ್ಲಾರು ಚೆನ್ನಾಗಿ ಬರೀತ್ಯಾ ಹಂಗೆ ಹೆಂಗೆ ಅಪ್ರೋಚ್ ಮಾಡ್ತಾ ಇವಾಗ ನಿಮ್ಗೂ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ. ಯಾರೋ ಬಂದು ನೀವು ಮಾಡ್ತಾ ಇರೋ ಪಾಡ್ಕಾಸ್ಟ್ ಸಕ್ಕದಾಗಿದೆ ಅಂದ್ರೆ ನಿಮ್ಗೂ ಇನ್ನೂ ಮಾಡ್ಬೇಕು ಅನ್ಸುತ್ತಲ್ಲ. ಸೊ ಮೋಟಿವೇಟ್ ಆಗುತ್ತೆ ನೀವು ಹೇಳ್ದಂಗೆ. ಅದೇ ಥರ ಈಗಲೂ ನನಗೂ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು ಬಿಫೋರ್ ಒಂದು 2016 ಸ್ಟಾರ್ಟ್ ಮಾಡಿದ್ದು. ನೀವು ಸದ್ಯಕ್ಕೆ ಎಲ್ಲಿ ನಿಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ಸ್ಕೂಲ್ ಡೇಸ್ ಎಲ್ಲ ಯಾವ ಥರ ಇತ್ತು, ಎಲ್ಲಿ ಮುಗಿಸಿದ್ರಿ? ನಂದು ಕಂಪ್ಲೀಟ್ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಟ್ಟು 10th ವರೆಗೂ, ಐ ಮೀನ್ LKG UKG 10th ಅಲ್ಲಿಂದ ಹಿಡ್ದು 10th ವರ್ಗು ನಾನು ಮಾಡಿದ್ದು ಬ್ಯಾಂಗ್ಳೂರಲ್ಲಿ, ಚಾಮರಾಜಪೇಟೆ BSVP ಅಂತ. ಅದಾದ್ಮೇಲೆ ಜ್ಞಾನೋದಯ ಅಂತ ಸೇಮ್ ಚಾಮರಾಜಪೇಟಲ್ಲೇ. ಇವಾಗ ಅಟ್ ಪ್ರೆಸೆಂಟ್ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿರೋದು JSS ವುಮೆನ್ಸ್ ಸರಸ್ವತಿಪುರಂ ಅಲ್ಲಿ. ಸೊ ಮುಂದಕ್ಕೆ ನೋಡ್ಬೇಕು MBA ಅಥವಾ ಏನು. ಓದಿನ ಜೊತೆಗೆ ಇದನ್ನೆಲ್ಲ ಹೆಂಗೆ ಟೈಮ್ ಇದು ಮಾಡ್ತೀರಾ ಬ್ರೋ? ಇವಾಗ ಮಾಡ್ಬೇಕು ಅಂತ ಇದ್ರೆ ಯಾವ್ದೂ ಮ್ಯಾಟ್ರ್ ಆಗಲ್ಲ ಬ್ರೋ. ಸೊ ಏನೇನೋ ಮಾಡ್ಕೊಂಡು ಮಾಡ್ಬೇಕು ಅಂತ ಎಲ್ಲ ಅಚೀವ್ ಮಾಡೋರು ಇರ್ತಾರೆ, ಎಷ್ಟು ಕಷ್ಟದಲ್ಲ. ಸೊ ನಮ್ಗೆ ಆರಾಮಾಗಿ ಕಳಿಸ್ತಾ ಇದಾರೆ ಕಾಲೇಜಿಗೆ, ಮನೇಲಿ ಓದಿಸ್ತಾ ಇದಾರೆ. ಅದ್ರ ಜೊತೆ ನಮ್ಗೆ ಏನ್ ಇಂಟ್ರೆಸ್ಟ್ ಇದೆ ನಾವು ಅದು ಪ್ಯಾಷನ್ ಅಂತ ಮಾಡ್ಕೊಳ್ಬೇಕಲ್ವಾ. ನೀವು ರ್ಯಾಪ್ ರೀಜನ್ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ರ್ಯಾಪ್ ಅನ್ನೋದು ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ಕ್ಲಾಸಿಕಲ್ ಮ್ಯೂಸಿಕ್ ಇತ್ತು, ಫ್ರೀ ಸ್ಟೈಲ್ ಮ್ಯೂಸಿಕ್ ಇತ್ತು, ಭಾವಗೀತೆಗಳಿದ್ವು, ಅದೆಲ್ಲವನ್ನು ಬಿಟ್ಟು ಸಂಗೀತದ ಮೇಲೆ ನಿಮ್ಗೆ ಹುಚ್ಚು ಬಂದಿದ್ ಯಾವಾಗಿಂದ ಈ ಸಂಗೀತದ? ಅಂದ್ರೆ ಬ್ರೋ, ನನಗೆ ನಮ್ ತಾತ ಬರೀತಾ ಇದ್ರು.
ಸೊ ಅದೆಲ್ಲ ನೋಡಿದಾಗ ಬರಿಬೇಕು ಅಂತ ಅನಿಸ್ತೈತೆ. ಬಟ್ ನಾನು ಎಲ್ಲೂ ಹೇಳ್ತಾ ಇರಲಿಲ್ಲ. ಹಿಂಗೆ ಬರೀತಾ ಇರಬೇಕಾದ್ರೆ ನನಗೆ ಓಕೆ ನಾನು ಇನ್ನು ಚೆನ್ನಾಗಿ ಬರಿತೀನಲ್ಲ ಅಂತ ಆಯಿತು. ನಾನು ಭಾವಗೀತೆ ಚೂಸ್ ಮಾಡ್ಕೊಂಡ್ರೆ ಆಲ್ರೆಡಿ ಬರ್ದಿರೋದಿರುತ್ತೆ, ಅದನ್ನು ನಾವು ಹಾಡ್ತೀವಿ. ಸೊ ಇದು ರ್ಯಾಪ್ ಅಂತ ಬಂದರೆ ನಮಗೆ ಏನು ಅನ್ಸುತ್ತೆ ಅದನ್ನು ನಾವು ಬರೆದು, ಇವಾಗ ಯಾರಿಗೊಬ್ರು ಬೈಬೇಕು ಅಂದ್ರೆ ಡೈರೆಕ್ಟಾಗಿ ಬೈಯೋಕ್ಕಾಗಲ್ಲ ಅಂದರೂ ನಾನು ಲಿರಿಕ್ಸಲ್ಲಿ ಬೈದ್ಬಿಡ್ಬೋದು. ಸೊ ಈ ಥರ ಎಲ್ಲ ಆರಾಮಾಗಿ ರ್ಯಾಪಲ್ಲಿ ಮಾಡ್ಬೋದು. ಅದರಿಂದಾಗಿ ನಾನು ರ್ಯಾಪ್ ಚೂಸ್ ಮಾಡ್ಕೊಂಡೆ. ಅದು ಬಿಟ್ಟು ಎಲ್ಲ ಅಂದರೆ ನನಗೆ ಡಿಫ್ರೆಂಟ್ ಆಗಿರಬೇಕು ಅಂತ, ಯಾವಾಗಲೂ ಯುನೀಕ್ ಆಗಿ ಇರಬೇಕು ಅಂತ ಇಷ್ಟಪಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಹುಡುಗಿರು ಬ್ಯಾಡ್ಮಿಂಟನ್ ಆಡ್ತಾರೆ, ಕ್ರಿಕೆಟ್ ಆಡೋರು ಕಮ್ಮಿ. ಸೊ ನಾವು ಯಾಕೆ ಕ್ರಿಕೆಟ್ ಆಡಬಾರ್ದು ಆ ಥರ. ಸೊ ಎಲ್ಲ ಹುಡುಗಿರು ಕ್ಲಾಸಿಕಲ್ ಮ್ಯೂಸಿಕ್ ಯೂಶಲಿ ನಿಮಗೆ ಗೊತ್ತಿದ್ರೆ ಒಂದು 90% ಆಫ್ ದಿ ಹುಡುಗಿರು ಆಲ್ಮೋಸ್ಟ್ ಕ್ಲಾಸಿಕಲ್ ಸಿಂಗರ್ಸ್ ಆಗೋದಕ್ಕೆ ಇಷ್ಟಪಡ್ತಾರೆ. ಬಟ್ ಯುನೀಕ್ನೆಸ್ ಅಂತ ನಾವು ಹುಡುಕ್ದಾಗ ಆ್ಯಂಡ್ ಬರೆಯೋ ಹುಚ್ಚು ಇದ್ದಾಗ ಆಲ್ಮೋಸ್ಟ್ ನಾನು ಎಲ್ರೂ ಸಜೆಸ್ಟ್ ಮಾಡೋದು ಈ ಫೀಲ್ಡ್ಗೆ ಬನ್ನಿ. ಬಿಕಾಸ್ ರ್ಯಾಪ್ ಅನ್ನೋದು ನಿಮ್ಮ ಕ್ರಿಯೇಟಿವಿಟಿ ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ. ಸೊ ನಾನು ಅದೇ ಕಾರಣದಿಂದಾಗಿ ರ್ಯಾಪ್ ಚೂಸ್ ಮಾಡ್ಕೊಂಡಿದ್ದೆ. ಕನ್ನಡದಲ್ಲಿ ಅಂತ ಹೇಳ್ಕೊಳ್ಳುವಂತ ಫಿಮೇಲ್ ರ್ಯಾಪರ್ಸ್ ಯಾರು ಇಲ್ಲ, ಬಟ್ ಆ ಲೆವೆಲ್ಗೆ ಬಟ್ ಇದಾರೆ, ಒಂದಿಷ್ಟು ಇದ್ರೂ ಕೂಡ ಇದಾರೆ. ಏನಾಗಿದೆ ಅಂತ ಅಂದ್ರೆ ಮೇಲ್ ರ್ಯಾಪ್ ನ ಕೇಳೋ ಪರ್ಸೆಂಟೇಜ್ ಯಾರು ಏನೇ ಹೇಳ್ಬೋದು ಡಾಮಿನೇಷನ್ ಇಲ್ಲ ಅಂತ, ಬಟ್ ಆ ಪರ್ಸೆಂಟೇಜ್ ಅಲ್ಲಿ ಇನ್ನ ಫಿಮೇಲ್ ರ್ಯಾಪ್ ಬೆಳೆದಿಲ್ಲ. ಸೊ ಕನ್ನಡದಲ್ಲಿ ಮೇಲ್ ರ್ಯಾಪೇ ಇವಾಗ ಮೇನ್ ಸ್ಟ್ರೀಮ್ ಹೋಗ್ತಾ ಇದೆ. ಸೊ ಫಿಮೇಲ್ ರ್ಯಾಪರ್ಸ್ ಇದ್ದಾರೆ. ಸೊ ಒಂದು 5 to 6 ಮೆಂಬರ್ಸ್ ಇದ್ದಾರೆ. ಬಟ್ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಮಿಸ್ ಆದಾಗ ಕೇಳೋದು ಎಲ್ರಿಗೂ ಗೊತ್ತಿರಲ್ಲ, ಹೀಗೆ ಇದ್ದಾರೆ, ಹೀಗೊಬ್ರು ಫಿಮೇಲ್ ರ್ಯಾಪ್ ಮಾಡ್ತಾರೆ ಅಂತ. ಸೊ ಹುಡುಕಿ ಆದಷ್ಟು ಹುಡುಗರ್ದು ಎಷ್ಟು ಕೇಳ್ತೀರಾ, ಫಿಮೇಲ್ ರ್ಯಾಪ್ನು ಅಷ್ಟೇ ಕೇಳಿ. ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ. ನಾನು ಶಾಕ್ ಆದೆ ಒಂದೆರಡು ಸಾಂಗ್ ಕೇಳಿ. RCB ಹಾಡಂತೂ ಕಿಲ್ ಅವ್ರಷ್ಟೇ, ಅದನ್ನೇನು ಪೀಕ್ ಲೆವೆಲ್ ಅಲ್ಲಿ ಮಾಡಿದಾರೆ. ತುಂಬಾ ಇಷ್ಟ ಆಯ್ತು RCB ಸಾಂಗ್. ಆಮೇಲೆ ಬೆಂಗಳೂರು ಬುಲ್ಸ್ದು ಈ RCB ಹುಚ್ಚು ಎಲ್ಲ ಯಾವಾಗಿಂದ ಶುರು ಆಯ್ತು ನಿಮಗೆ? ನಾನು ಯಾವ್ದೋ ಒಂದು ನಿಮ್ಮ ಸ್ಟಾರ್ ಸ್ಪೋರ್ಟ್ಸ್ ಅಂತ ಒಂದು ಚಾನಲ್ ಅಲ್ಲಿ ಉಂಟ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಕೇಳಿದೆ RCB ಅಂದ್ರೆ ಅಷ್ಟು ಹುಚ್ಚು, ಅಪ್ಪು ಸರ್ ಅಂದ್ರೆ ಅಷ್ಟು ಹುಚ್ಚು, ಇದೆಲ್ಲ ಯಾವಾಗಿಂದ ಶುರು ಆಯ್ತು? ಅದೇ ನಾನು ಹೇಳ್ದಂಗೆ ಸಿನಿಮಾ ಅಂದ್ರೆ ಅಪ್ಪು ಸರ್, ಕ್ರಿಕೆಟ್ ಅಂದ್ರೆ ಕೊಹ್ಲಿ ಟೀಮ್ ಅಂತ ಬಂದ್ರೆ RCB ಅಂತ ನಾನು ಅಲ್ಲೂ ಹೇಳ್ತೀನಿ, ಇಲ್ಲೂ ಅಷ್ಟೇ. ಬಿಕಾಸ್ ನಾನು ಚಿಕ್ಕ ವಯಸ್ಸಿದ್ದಾಗಿಂದನೂ ನನಗೆ ಬೇರೆ ಆಪ್ಷನ್ನೇ ಇಲ್ಲ. ನನಗೆ ತಲೆಯಲ್ಲಿ ಕ್ರಿಕೆಟ್ ನಾಲೆಡ್ಜ್ ಯಾವಾಗ ಬಂತು ಆಗ್ಲಿಂದನೂ ಆಲ್ರೆಡಿ ಕ್ರೇಜ್ ಇತ್ತು RCB ಅನ್ನೋದು ಮುಂಚೆ ಎಲ್ರಿಗೂ. ನನಗೂ ಅದು ತಲೆಯಲ್ಲಿ, ನಾನು ಬೆಂಗಳೂರು ಹುಡುಗಿ, ಪಕ್ಕಾ ಬೆಂಗಳೂರು ಹುಡುಗಿ ಆಗಿರೋದ್ರಿಂದ RCBಗೆ ಬಿಟ್ಟು ಇನ್ನು ಯಾರಿಗೆ ಸಪೋರ್ಟ್ ಮಾಡಲಿ? ಬೆಂಗಳೂರವರೇ ಅಂತ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇರೋರೆಲ್ಲ RCB ಬಿಟ್ಟು ಯಾವ ಟೀಮ್ಗೂ. ಹೌದು, ಹುಡುಗಿರ್ ಗೆದ್ದಾಯ್ತು ಕಪ್ಪು, ಇನ್ನು ಹುಡುಗರು ಬಾಕಿ ಇದೆ. ಈ ವರ್ಷ ಏನು ಮಾಡ್ತಾರೆ ನೋಡ್ಬೇಕು. ಸೊ ನೀವು ರ್ಯಾಪ್ ಇದಕ್ಕೆ ಈ ಇಂಡಸ್ಟ್ರಿಗೆ ಬಂದ್ಮೇಲೆ ಏನೆಲ್ಲ ನೀವು ಕಷ್ಟಗಳನ್ನ ಅನುಭವಿಸಿದ್ರಿ ಸ್ಟಾರ್ಟಿಂಗ್ ಡೇಸ್? ಇನ್ ದ ಸೆನ್ಸ್ ಏನೆಲ್ಲ ಡಿಫಿಕಲ್ಟೀಸ್ ಇತ್ತು? ಅಂದ್ರೆ ಬ್ರೋ, ಇವಾಗ ರ್ಯಾಪ್ ಅಂತ ಬಂದಾಗ ಹುಡುಗಿರು ಇನ್ಸೈಡು ತುಂಬಾ ಕಷ್ಟಪಡ್ಬೇಕಾಗತ್ತೆ. ಇನ್ಸೈಡ್ ದ ಸೀನು, ಔಟ್ಸೈಡ್ ದ ಸೀನು ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕಾಗುತ್ತೆ. ಅಂದರೆ ಔಟ್ಸೈಡ್ ದ ಸೀನ್ ಏನೇನು ನಡೆಯುತ್ತೆ ಅಂದರೆ ಕ್ರಿಟಿಸಿಸಮ್ಗಳು ನಡೆಯುತ್ತೆ. ಆಬ್ವಿಯಸ್ಲಿ ಕ್ರಿಟಿಸಿಸಮ್ ಇಸ್ ಮೆಂಟ್ ಟು ಕ್ರಿಟಿಸೈಸ್. ಬಟ್ ಹೆಂಗೆ ಬರಬೇಕು ಅಂತಂದರೆ, ಇವಾಗ ಒಂದು ಹುಡುಗನೇ ರ್ಯಾಪ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ಇವಾಗ ಅದು ಕಮ್ಮಿ ಆಗಿರ್ಬೋದು, ಬಟ್ ಮುಂಚೆ ಏನೋ ರ್ಯಾಪು ಪಾಪು ಮಾಡ್ತಾನೆ ಅಂತ ಮಾತಾಡ್ತಾರೆ. ಇನ್ನು ಇಮ್ಯಾಜಿನ್ ಹುಡುಗಿರು ಮಾಡಿದ್ರೆ ಹೆಂಗೆ ಹೇಳ್ತಾರೆ ಅಂತ. ಸೊ ಮುಂಚೆ ಅದಿತ್ತು. ಇದಿಷ್ಟು ಔಟ್ಸೈಡ್ ಜನ ಮಾತಾಡೋದು. ಅಂದರೆ ಇನ್ಸೈಡ್ ಬಂದಾಗ ಇವಾಗ ಒಂದು ಸೈಫರ್ಸ್ ನಡೀತಾ ಇರುತ್ತೆ, ಅಲ್ಲಿ 10 ಜನ ಹುಡುಗರು ಇರ್ತಾರೆ. ಇದರಲ್ಲಿ ಈ ಫೀಲ್ಡಲ್ಲಿ ಜಾಸ್ತಿ ಬಾಯ್ಸ್ ಇರೋದ್ರಿಂದ ಒಂದು 10 ಜನ ಹುಡುಗರು ಇರ್ತಾರೆ. ಅಲ್ಲಿ ನಾನು ಒಬ್ಳೆ ಹುಡುಗಿಯಾಗಿ ಸ್ಟ್ಯಾಂಡ್ ಔಟ್ ಮಾಡಬೇಕು. ಅದು ಬಿಟ್ಟು ಒಂದು ಸಾಂಗ್ ಮಾಡಬೇಕಾದ್ರೆ ಒಂದು ಹುಡುಗನೇ ಕ್ಯಾಮ್ರಾ, ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಅದಕ್ಕೆಲ್ಲ ಎಷ್ಟು ಕಷ್ಟಪಡ್ತಾರೆ ಹುಡುಗರು. ಆಸ್ ಎ ಗರ್ಲ್ ಅದಕ್ಕೆ ಇದೆಲ್ಲ ಕಷ್ಟಗಳನ್ನ ನಾವು ಪಡ್ಬೇಕಾಗತ್ತೆ. ಅದು ಬಿಟ್ಟು ಶೋಸ್ ಅಥವಾ ಕಾನ್ಸರ್ಟ್ಸ್ ಇರಬೇಕಾದ್ರೆ ಅದೆಲ್ಲ ಮುಗಿಯೋದು ಸಮ್ಟೈಮ್ಸ್ ಲೇಟ್ ನೈಟ್ಸ್ ಆಗುತ್ತೆ. ಆವಾಗ ಮನೆಗೆ ಹೋಗೋದು ರಾತ್ರಿ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಬೇಕಾಗತ್ತೆ. ನೀವು ಹೇಳಿದ್ರಿ ಶೋಗಳನ್ನೆಲ್ಲ ಮಾಡ್ತೀವಿ ಅಂತ ಹೇಳಿ. ದ ಬೆಸ್ಟ್ ಶೋ ಇಲ್ಲಿ ತನಕ ನೀವು ಮಾಡಿರೋದು ಯಾವ್ದಾದ್ರು ಇದೆಯಾ? ನಿಮ್ಮ ಆ ಮೆಮೊರೀಸ್ ಯಾವ್ದಾದ್ರು ಇದೆಯಾ? ಅಂದರೆ ನನ್ನ ಬೆಸ್ಟ್ ಶೋ ನಾನು ಮಾಡಿರೋದು ಅಂತಂದರೆ ನನ್ನ ಫಸ್ಟ್ ಶೋ ಗೆಸ್ ಹೂಸ್ ಬ್ಯಾಕ್ ಟು ಮ್ಯೂಸಿಕ್ ವಿಡಿಯೋ ಲಾಂಚ್ ಕನ್ಸರ್ಟ್. ಸೊ ಅದು ನಾನು ವೆರಿ ಫಸ್ಟ್ ಟೈಮ್ ನಾನೊಂದು ರ್ಯಾಪ್ ಅಂತ ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದು ಅಂದರೆ ಆವಾಗಲೇ. ಆ ಟೈಮಲ್ಲಿ ಕ್ರೌಡ್ ರೆಸ್ಪಾನ್ಸ್ ಆಗಿರ್ಬೋದು, ಅಥವಾ ನನ್ನ ಕರೆಸ್ಕೊಂಡು ಅಲ್ಲಿ ಅಂದರೆ ಸ್ಟಾರ್ಟ್ ಮಾಡಿ ಒಂದು 3-4 ಮಂತ್ಸ್ ಆಗಿತ್ತು ಬ್ರೋ. ಯಾರೋ ಆ ಥರ ಅಷ್ಟು ದೊಡ್ಡ ಸ್ಟೇಜ್ ಎಲ್ಲ ಹತ್ಸಲ್ಲ. ಸೊ ಕರೆಸಿ ಆ ಟೈಮಲ್ಲಿ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಬಿಟ್ಟಿದ್ರು. ಸೊ ಅದನ್ನ ಇನ್ನೂ ನಾನು ಮರೆಯಲ್ಲ, ಮುಂದೆನೂ ಮರೆಯಲ್ಲ. ಈ ಸದ್ಯಕ್ಕೆ ನೀವು ಮಾಡಿರೋದ್ರಲ್ಲಿ ಅದೇ ಶೋ ನನಗೆ ಬೆಸ್ಟ್ ಅಂತ ಅನಿಸಿದ್ದು ನನ್ನ ಫಸ್ಟ್ ಶೋನೇ.
ರ್ಯಾಪ್ ಗಳಲ್ಲಿ ಕೂಡ ಇವಾಗ ಕನ್ನಡದ ಪದಗಳನ್ನ ಯಾವ ರೀತಿ ಬಳಸೋದಾಗಿರ್ಬೋದು, ಇದೆಲ್ಲ ತುಂಬಾ ಈಸಿ ಟಾಸ್ಕ್ ಅಲ್ಲ. ಅದನ್ನೆಲ್ಲ ನೀವ್ ಹೆಂಗ್ ನಿಭಾಯಿಸ್ತೀರಿ? ಇವಾಗ ಒಂದೊಂದು ಕನ್ನಡದ ಪದಕ್ಕೆ ಸುಮಾರು ಅರ್ಥಗಳಿದಾವೆ. ಸೊ ಆ ತರ ಸಿಚುವೇಶನ್ ಯಾವ ತರ ಹ್ಯಾಂಡಲ್ ಮಾಡ್ತೀರಾ? ಬ್ರೋ ಅಂದ್ರೆ ಅದು ಕಷ್ಟ ಆಗಲ್ಲ, ಬಿಕಾಸ್ ನನ್ಗೆ ಇವಾಗ 21 ವರ್ಷ. ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ಮಾತಾಡ್ಕೊಂಡು ಬಂದಿರೋದು, ಹಾಡಿರೋದು, ಕೇಳಿರೋದು, ನೋಡಿರೋದು ಎಲ್ಲ ಕನ್ನಡನೇ. ಸೊ ನೋಡೋದು, ಬರೆಯೋದು, ಮಾಡೋದು ಎಲ್ಲ ಕಷ್ಟ ಆಗಲ್ಲ, ಆರಾಮಾಗಿ ಬರಿತೀನಿ ನಾನು. ಸೊ ತಿಳ್ಕೊಳ್ಳೋದು ಇನ್ನ ಇದೆ, ಹೋಗ್ತಾ ತಿಳ್ಕೊಂತ ಇನ್ನೂ ಹೆಚ್ಚಾಗಿ ಬರಿತಾ ಹೋಗ್ಬೋದು. ಪದಗಳ ಬಳಕೆ ಯಾವ ರೀತಿ ಇರುತ್ತೆ? ಪದಗಳ ಬಳಕೆ ಅಂತ ಅಂದ್ರೆ ನಾನು ಆದಷ್ಟು ಎಲ್ಲರಿಗೂ ಕನೆಕ್ಟ್ ಆಗಬೇಕು. ಆ್ಯಂಡ್ ನೀವು ನಂದು ಮುಂಚೆ ಸಾಂಗಿಂದ ಹಿಡ್ದು, ನನ್ನ ಫಸ್ಟ್ ಸಾಂಗಿಂದ ಹಿಡ್ದು ಇಲ್ಲಿವರೆಗೂ ಕೇಳಿದ್ರು ಒಂದೂ ಅಂದರೆ ಸ್ವಲ್ಪ ಕೆಟ್ಟ ಪದಗಳಾಗಲಿ ಅಥವಾ ಆ ಥರ ನಾನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಅದಿಟ್ಕೊಂಡು ಆ ಪದಗಳನ್ನ ಬಳಸ್ಕೊಂಡು ನಾನು ಯಾವ ಸಂದೇಶನೋ ಅಥವಾ ಮೆಸೇಜು ಯಾರಿಗೂ ಏನು ಕೊಡಬೇಕಾಗಿರೋ ಅಷ್ಟಿಲ್ಲ. ಸೊ ನಾನು ಹೆಂಗೆ ಆದಷ್ಟು ಎಲ್ಲರಿಗೂ ಕನೆಕ್ಟ್ ಮಾಡಿ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ, ಅಷ್ಟು ಎಲ್ರಿಗೂ ಹತ್ರ ಆಗುತ್ತೆ. ಇನ್ನ ಈ ಕಡೆ ಬೆಂಗಳೂರು ಬುಲ್ಸ್ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಕಡೆ ಬರೋದಾದ್ರೆ, ಈ ಕಡೆ ಇದ್ರ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಯಾಕೆ RCB ಮೇಲೆ ಸಾಂಗ್ ಮಾಡ್ಬೇಕು ಅನಿಸ್ತು? ಓಕೆ, RCB ಫ್ಯಾನ್, ನಾನು ಕೂಡ RCB ಫ್ಯಾನ್. ಎಷ್ಟೋ ಜನ ಹಂಗಂತ ಹೇಳಿ ನೀವು ಆ ಲೆವೆಲ್ಗೆ ಡೆಡಿಕೇಟೆಡ್ ಆಗಿ ಒಂದು ಸಾಂಗ್ ಮಾಡಿ ಒಂದು ಸ್ಟಾರ್ ಸ್ಪೋರ್ಟ್ಸ್ ಅಂತಕ್ಕಂಥ ಒಂದು ಕನ್ನಡ ದೊಡ್ಡ ಚಾನಲ್ ಅಲ್ಲಿ ನೀವು ಬಂದು ಆ ಫೀಲಿಂಗ್ ಯಾವ ತರ ಇತ್ತು? ಅಥವಾ ಈ ಪ್ರಾಸೆಸ್ ಯಾವಾಗಿಂದ ಶುರು ಆಯ್ತು? ನಿಮ್ಗೆ ಮುಂಚೆಯಿಂದ ಆಸೆ ಇತ್ತಾ ನಾನು ಈ ಟೀಮ್ ಅಲ್ಲಿ ಸಾಂಗ್ ಮಾಡ್ಬೇಕು ಅಂತ? ಅಂದ್ರೆ ಬ್ರೋ, ನಾನು ಇವಾಗ ಒಬ್ಳು ರ್ಯಾಪರ್. ಯಾರೋ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರವ್ರ ಫೀಲ್ಡ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ನಾನು ಇದ್ದಿದ್ದು ಹಾಸ್ಟೆಲ್ ಅಲ್ಲಿ ಎಲ್ಲರೂ ಸ್ವಲ್ಪ ಜನ ಇರ್ತಾ ಇದ್ರು. ಏನ್ ನಿಮ್ ಟೀಮೋ ಅದು ಇದು ಅಂತ ಮಾತಾಡ್ತಾ ಇದ್ರು, ಅಂದ್ರೆ ಸೋಲ್ತಾ ಬರ್ತಾ ಇದ್ದಾಗ. ಬಟ್ ನನಗೆ ಅದು ತಗೊಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಮಾತಲ್ಲಿ ಹೇಳಿದ್ರೆ ವಾಪಸ್ ಮಾತಾಡ್ತಾರೆ. ಸೊ ಅಂತ ಟೈಮಲ್ಲಿ ನನಗ್ ಬರೋದೇನು ಲಿರಿಕ್ಸ್ ಬರೆಯೋದು. ನಾನು ಈಸಿಯಾಗಿ ಏನ್ ಮಾಡ್ಬೋದು, ರ್ಯಾಪ್. ಸೊ ಮಾಡೋಣ ಅಂತ ಅನ್ಬಿಟ್ಟು ಮಾಡಿದ್ದು. ಬಟ್ ಆಲ್ ಆಫ್ ಎ ಸಡನ್ ಅದು ಹೆಂಗ್ ಬೂಮ್ ಆಯ್ತು ಗೊತ್ತಿಲ್ಲ. ಒಂದು ಸೆನ್ಸೇಷನಲ್ ಕ್ರಿಯೇಟ್ ಆಯ್ತು ಅಲ್ಲಿಂದ ಮೇ ಬಿ ನೀವು ಚೇಂಜ್ ಆಯ್ತು ಅನ್ಸುತ್ತೆ. ಹೌದು, ಅದೇ ಒಂದ್ ಸ್ವಲ್ಪ ಬೂಮ್ ಆಗಿದ್ದು, ಅಲ್ಲಿಂದಾನೇ ಟರ್ನ್ ಆಗಿದ್ದು. ಮತ್ತೆ ನೀವು ಕ್ರಿಕೆಟ್ ಮಾತ್ರ ಅಲ್ಲಿಗೆ ಬಿಡದೆ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೇಲೆ ಕೂಡ ಆಡ್ ಬರೋದ್ರಿ. ಅದು ಜರ್ನಿ ಯಾವ ತರ ಇತ್ತು? ಹೌದು, ಅಂದ್ರೆ ನನಗೆ ಅವರು ಕಾಲ್ ಮಾಡಿ ಕೇಳಿದಾಗ ಸ್ಟಾರ್ ಸ್ಪೋರ್ಟ್ಸ್ ಅವರು ಈ ತರ ಮಾಡೋಣ ಅಂತ. ಸೊ ನಾನು ಓಕೆ ಫೈನ್. ಬ್ಯಾಂಗ್ಳೂರು ಬುಲ್ಸ್ ಅಂದ್ರೆ ಅದು ಇವಾಗ ಕ್ರಿಕೆಟ್ ಅಲ್ಲಿ RCB ಹೆಂಗಿದ್ಯೋ, ಕಬಡ್ಡಿ ಅಂತ ಬಂದ್ರೆ ಬೆಂಗಳೂರು ಬುಲ್ಸ್. ಸೊ ಸ್ಕೂಲ್ ಟೈಮ್ ಇಂದಾನು ಅಂದ್ರೆ ನಾವು ಆಡ್ತಾ ಇರ್ಲಿಲ್ಲ ಕಬಡ್ಡಿ, ಬಟ್ ನೋಡ್ಕೊಂಡು ಬರ್ತಾ ಇದ್ವಿ ಅದು ಆ ಮೂಮೆಂಟ್ ಅಲ್ಲಿ ಹೆಂಗಿರುತ್ತೆ ಅಂತ. ಕಬಡ್ಡಿ ಆಡ್ಬೇಕಾದ್ರೆ ನಾವ್ ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀವಿ ಆ ಟೀಮ್ ಆಡೋದನ್ನ ನೋಡಕ್ ಎಷ್ಟು ಚೆನ್ನಾಗಿರುತ್ತೆ. ಅಂಡ್ ನೇಲ್ ಬೈಟಿಂಗ್ ಮೂಮೆಂಟ್ಸ್ ಎಲ್ಲ ಸಿಗುತ್ತೆ ಕಬಡ್ಡಿಲಿ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಲಿರಿಕ್ಸ್ ಫ್ರೇಮ್ ಮಾಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ಗೋಸ್ಕರ ಕಬಡ್ಡಿ ಸಾಂಗ್. ಇವಾಗ ನೀವು ಒಂದು ರ್ಯಾಪ್ ಬರೀತಿದ್ದೀರಾ ಅಂದ್ರೆ ಏನೆಲ್ಲ ಕಾನ್ಸೆಪ್ಟ್ ನ ನೀವು ಫಸ್ಟ್ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ರ್ಯಾಪ್ ಬರೀತೀರಾ? ಬ್ರೋ, ನಾನು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳೋದು ಎಂಟರ್ಟೈನ್ಮೆಂಟು. ಆ್ಯಂಡ್ ನಾನು ಒಂದು ವರ್ಡ್ ಬರಿತಾ ಇದ್ದೀನಿ ಅಂತ ಅಂದರೆ ನಾನು ಎಲ್ಲ ಪರ್ಸ್ಪೆಕ್ಟಿವ್ ನೋಡ್ತೀನಿ. ಇದನ್ನು ಒಬ್ಬರು ಓಲ್ಡ್ ಲೇಡಿ ಕೇಳಿದ್ರೆ ಹೆಂಗಿರುತ್ತೆ, ಒಬ್ಬರು ಅಂಕಲ್ ಕೇಳಿದ್ರೆ ಹೆಂಗಿರುತ್ತೆ, ಅಥವಾ ಒಂದು ಹುಡುಗಿ ಕೇಳಿದ್ರೆ ಹೆಂಗಿರುತ್ತೆ. ಯಾರ ಮನಸ್ಸಿಗೂ ಅದು ಕೆಟ್ಟದ್ದು ಅನಿಸ್ಬಾರ್ದು ಅಥವಾ ಬೇಜಾರಾಗೋ ಥರ ಇರಬಾರ್ದು. ಅದನ್ನೆಲ್ಲ ಇಟ್ಕೊತೀನಿ. ಅದು ಬಿಟ್ಟು ಅದ್ರೊಳಗಡೆನೆ ಎಂಟರ್ಟೈನ್ಮೆಂಟ್ ಒಳಗಡೆನೆ ಏನು ಇನ್ಫಾರ್ಮೇಷನ್ ಕೊಡ್ಬೋದು, ಅಥವಾ ಸೀನ್ ಬಗ್ಗೆ ಕಮರ್ಷಿಯಲ್ ಆಗಿ ಹೋಗ್ತಾ ಕಾನ್ಷಿಯಸ್ನೆಸ್ನ ಹೆಂಗೆ ತಿಳಿಸ್ಬೋದು, ರ್ಯಾಪ್ ಬಗ್ಗೆ ಹೆಂಗೆ ಅರ್ಥ ಮಾಡಿಸ್ಬೋದು ಅಂತ. ಸೊ ಇವಾಗ ನೀವು ಯೂಶಲಿ ಲೈನ್ಸ್ ಅಂತ 4 ಲೈನ್ ಅಂತ ಅಂತೀರಾ, ನಾವು ಅದನ್ನ 4 ಬಾರ್ ಅಂತ ಅಂತೀವಿ. ಸೊ ಅದನ್ನ ಹೆಂಗೆಲ್ಲ ತಿಳಿಸ್ಬೋದು ಅದೆಲ್ಲ ಯೋಚನೆ ಮಾಡ್ಕೊಂಡು ಬರೀತೀನಿ ಬ್ರೋ. ಅಲ್ಲ, ಎಷ್ಟೋ ಜನ ಹೇಳ್ತಾರೆ ರ್ಯಾಪ್ ಅನ್ನೋದು ಭಾರತದ ಸಂಸ್ಕೃತಿಯಿಂದ ಬಂದಿದ್ದಲ್ಲ, ಇಟ್ಸ್ ನಾಟ್ ಅವರ್ ಇಂಡಿಯನ್ ಕಲ್ಚರ್ ಅಂತ. ಒಂದು ಹುಡುಗಿಯಾಗಿ ಅದನ್ನ ನೀವು ಚಾಯ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಕಷ್ಟ ಅನ್ಸಲಿಲ್ಲ? ಅಂದ್ರೆ ಬ್ರೋ, ಇವಾಗ ಭಾರತದಿಂದ ಬಂದಿಲ್ಲ ಅದು ಇದು ಅಂತ ಅಂತಾರೆ. ಹಂಗಂತ ನಾವು ದಿನ ಜೀವನ ಮಾಡ್ತಾ ಇರೋದೇ ಯಾರು ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂತ ಇದ್ರು ಮುಂಚೆ. ಅದನ್ನು ಎಲ್ಲ ತಗೊಂಡಿದೀವಿ ಅಂತ ಅಂದ್ರೆ ಮ್ಯೂಸಿಕ್ ಅನ್ನೋದು ಎಲ್ಲಿಂದ ಬಂದ್ರು ಮ್ಯೂಸಿಕ್ ಅಲ್ವಾ. ನೀವು ಕೇಳ್ತಾ ಇರ್ಬೇಕಾದ್ರೆ ನಿಮ್ ಮನ್ಸಿಗೆ ಸಮಾಧಾನ ತರಿಸುತ್ತೆ. ಅಂಡ್ ರ್ಯಾಪ್ ಕೂಡ ಅಷ್ಟೇ, ನೀವು ಒಂದ್ಸಲ ಬರೀ ಮ್ಯೂಸಿಕ್ ತರ ಅದನ್ನ ನೋಡೋದ್ ಬಿಟ್ಟು ಲಿರಿಕ್ಸ್ ನ ಅರ್ಥ ಮಾಡ್ಕೊಂಡು ಕೇಳಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಏನಕ್ಕೆ ಚೂಸ್ ಮಾಡಿದ್ವಿ ನಾವು, ಏನಕ್ಕೆ ಇದನ್ನ ನಾವಿನ್ನ ಬೆಳೆಸ್ಬೇಕು ಅನ್ನೋದು ಅವಾಗ ಗೊತ್ತಾಗುತ್ತೆ. ಅದೇ ಬಾಬ್ ಮಾರ್ಲೆ ಒಂದು ಮಾತು ಹೇಳ್ತಾರೆ, ಸಂಗೀತ ಅನ್ನೋದು ಒಂದು ಉತ್ತಮ ಸಂಗತಿ, ಅದು ನಮ್ಗೆ ಎಷ್ಟು ಹೊಡೆದ್ರು ಅದು ನಮಗ್ ನೋವಾಗಲ್ಲ. ಹೌದು, ಅದು ಬಾಬ್ ಮಾರ್ಲೆ ಅಂತ ಗ್ರೇಟ್ ಲೆಜೆಂಡ್ ಅವರು ರ್ಯಾಪ್ ಲೋಕಕ್ಕೆ. ಅಥವಾ ಮೈಕಲ್ ಜಾಕ್ಸನ್ ಆಗಿರ್ಬೋದು, ಎಲ್ಲ ಇಂಗ್ಲಿಷ್ ಅಲ್ಲಿ ಆದ್ರೆ ಮತ್ತೆ ಕನ್ನಡದಲ್ಲಿ ಇನ್ಸ್ಪೈರ್ ನಿಮ್ಗೆ ಯಾರು ಇನ್ಸ್ಪೈರ್ ಆದ್ರು ನಾನು ಈ ತರ ಮಾಡಬೇಕು, ನಾನು ಮೋಟಿವೇಟ್ ನಂಗೆ ಇವರಿಂದ ನಾನು ರ್ಯಾಪರ್ ಆಗ್ಬೇಕು ಅಂದ್ರೆ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ನಾನು ಇಷ್ಟ ಅಂತ ತಗೋತೀನಿ. ಬಿಕಾಸ್ ಒಂದ್ ಪರ್ಸನ್ ನಮ್ಗೆ ಇನ್ಸ್ಪೈರ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅವರಲ್ಲಿರೋ 100% ನಾವು ತಗೋಬೇಕಾಗುತ್ತೆ. ಬಟ್ ಆ 100%
ಎಂಟರ್ಟೈನ್ಮೆಂಟ್ ಅಲ್ಲಿ ಒಂದು 10% 5% ಅಟ್ಲೀಸ್ಟ್ ಕೆಟ್ಟದಿರುತ್ತೆ. ಸೊ ಇಷ್ಟ ಅಂತ ತಗೊಂಡಾಗ ಅವರಲ್ಲಿ ಏನ್ ಇಷ್ಟ ಇರುತ್ತೆ ನಮ್ಗೆ ಅದನ್ನ ಮಾತ್ರ ತಗೊಳ್ಬೋದು. ಸೊ ನನ್ಗೆ ಸುಮಾರು ಜನ ಆರ್ಟಿಸ್ಟ್ಸ್ ಇಷ್ಟ ಬ್ರೋ ಕನ್ನಡ ಸೀನ್ಸ್ ಅಲ್ಲಿ. ಅದು ಬಿಟ್ಟು ಹಿಂದಿಯಲ್ಲೂ ಕೇಳ್ತೀನಿ, ರಾಜಕುಮಾರಿ ಅಂತ ಅವರು ನನಗೆ ಇಷ್ಟ ಆಗ್ತಾರೆ, ಅವರಿಂದನೂ ಎಲಿಮೆಂಟ್ಸ್ ತಗೊಂತೀನಿ. ಸೊ ಇವಾಗ ಇನ್ಸ್ಪೈರ್ ಯಾರು ಹೆಂಗ್ ಬೇಕಾದ್ರೂ ಮಾಡ್ಬೋದು. ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿದ ವರ್ಡ್ಸ್ಗಳು ಅಥವಾ ಇಲ್ಲಿ ನಡೆದಿದ್ದ ಸಿಚುವೇಶನ್, ಅಥವಾ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಅಲ್ಲಿಂದ ಬರ್ಬೇಕಾದ್ರೆ ಸುತ್ತಮುತ್ತ ಏನ್ ನೋಡ್ತೀನಿ ಅದೇ ಇನ್ಸ್ಪೈರ್ ಮಾಡುತ್ತೆ. ಆಬ್ವಿಯಸ್ಲಿ ನಾವು ಬರೆಯೋದೇನೆ ಸುತ್ತಮುತ್ತ ಲೈಫಲ್ಲಿ ಏನಾಗುತ್ತೆ ದಿನಾಗ್ಲೂ ಅದನ್ನೇ ಬರೀತೀವಿ. ಸೊ ಅದೇ ಇನ್ಸ್ಪೈರ್ ಮಾಡುತ್ತೆ. ಎಸ್, ಹಂಗೆ ಮಾತಾಡ್ತಾ ಇವಾಗ ಹೇಳಿದ್ರಿ ನೀವು ಒಂದು, ಇವಾಗ ಒಬ್ರು ಯಾರೊಬ್ರು ಸ್ಯಾಡ್ ಆಗಿ ಕುತ್ಕೊಂಡಿರ್ತಾರೆ, ಅವ್ರಿಗೆ ರ್ಯಾಪ್ ಅಂದ್ರೆ ಒಂದು ಸಂಗೀತ ಅವ್ರನ್ನ ಎಷ್ಟು ಇನ್ಸ್ಪೈರ್ ಮಾಡುತ್ತೆ, ಅಥವಾ ಒಂದು ಸಂಗೀತ ಒಬ್ಬರ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀರಾ? ನಾಟ್ ಓನ್ಲಿ ರ್ಯಾಪ್, ಒಂದು ಸಂಗೀತ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್? ಅದೇ ಹೇಳ್ತಾರಲ್ಲ, ನೀವು ಖುಷಿಯಾಗಿದ್ದಾಗ ನೀವು ಮ್ಯೂಸಿಕ್ ಮಾತ್ರ ಕೇಳ್ತೀರಾ, ಬೇಜಾರಾದಾಗ ಲಿರಿಕ್ಸ್ನ ಅರ್ಥ ಮಾಡ್ಕೊಂಡು ಫೀಲ್ ಮಾಡ್ತೀರಾ ಅಂತ. ಸೊ ಒಂದು ಪರ್ಸನ್ ಇವಾಗ ಸ್ವಲ್ಪ ದುಃಖದಲ್ಲಿರ್ಬೋದು, ಅವಾಗ ರ್ಯಾಪ್ ಸಾಂಗ್ಸ್ ಮೋಟಿವೇಟ್ ಮಾಡುತ್ತೆ. ರ್ಯಾಪ್ ಅಂತಾನೆ ಅಲ್ಲ, ಯಾವುದೇ ಸಾಂಗ್ ಆದ್ರೂ ಅವ್ರಿಗೆ ಮೋಟಿವೇಟ್ ಮಾಡುತ್ತೆ. ಅಥವಾ ಇವಾಗ ಖುಷಿ ಆದಾಗ ಆ ಖುಷಿ ನಿನ್ನ ಜಾಸ್ತಿ ಮಾಡುತ್ತೆ. ಸೊ ಇವಾಗ ಖುಷಿ ಆದಾಗ ಜಾಸ್ತಿ ಹಿಗ್ಬಾರ್ದು, ಬೇಜಾರಾದಾಗ ಕುಗ್ಬಾರ್ದು. ಅದು ಪ್ರತಿ ಎಲಿಮೆಂಟ್ ಆಗಿರ್ಬೋದು ಬ್ರೋ, ಎಂಥ ವಿಷಯಗಳು ಏನಿದ್ರು ಮ್ಯೂಸಿಕ್ಕು ಜನರಿಗೆ ಅರ್ಥ ಮಾಡಿಸುತ್ತೆ. ಸೊ ಮ್ಯೂಸಿಕ್ ಮುಂಚೆಯಿಂದನೂ ಹಂಗೆ ನಡ್ಕೊಂಡ್ ಬಂದಿದೆ. ಬೇಜಾರಾದಾಗ, ಖುಷಿ ಆದಾಗ, ದುಃಖ ಆದಾಗ, ಏನಾದಾಗ್ಲೂ ಮ್ಯೂಸಿಕ್ ಕೇಳಿದ್ರೆ ಸಮಾಧಾನ ಆಗುತ್ತೆ. ಅಲ್ಲ, ಈ ತನಕ ನೀವು ಮಾಡಿರ್ತಕ್ಕಂಥ ಎಷ್ಟು ಸುಮಾರು ಒಂದಿಷ್ಟು ಹಾಡುಗಳನ್ನ ಬರ್ದಿದ್ದೀರಾ, ಒಂದಿಷ್ಟು ಹಾಡುಗಳನ್ನ ಹಾಡಿದೀರಾ. ಬೆಸ್ಟ್ ಅಂತ ಈ ತನಕ ಯಾವ್ದಾದ್ರು ಅನ್ಸಿದ್ಯಾ ನಿಮ್ಗೆ? ಅದನ್ನ ನಮ್ಮ ಮುಂದೆ ಹೇಳ್ಬೋದಾ? ಓಕೆ, ಅಂದರೆ ನನಗೆ ಬೆಸ್ಟ್ ಅನಿಸಿದ್ದು, ನಾನು ಒನ್ ರೂಲ್ ಮಾಡಿದ್ದೆ. ಒನ್ ರೂಲ್ ಅಂತ ನನ್ನ ಚಾನಲಲ್ಲಿ ಸೆಕೆಂಡ್ ಸಿಂಗಲ್ ಬಂದಿದ್ದು. ಸೊ ನಾನು ಅದು ಮಾಡೋದಕ್ಕೆ ಒಂದು 3 months ತೊಗೊಂಡೆ. ಸೊ ಲಾಂಗ್ ಗ್ಯಾಪ್ ಆಯ್ತಲ್ಲ ಅಂತ ಬೇಗ ಬೇಗ ಮುಗಿಸಿ ಟ್ರ್ಯಾಕ್ ಅದು. ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅದು ಒಂದು ಕನ್ನಡ ಓಲ್ಡ್ ಸಾಂಗ್ದು ಸ್ಯಾಂಪ್ಲಿಂಗ್ ಮಾಡಿರೋದು ಮ್ಯೂಸಿಕ್ಕು. ಸೊ ಅದೊಂದು ಸಾಂಗ್ ನನಗೆ ತುಂಬ ಇಷ್ಟ. ಬಿಕಾಸ್ ಅದು ಲಿರಿಕ್ ನಾನು ಹೆಂಗೆ ಬರದೆ ನನಗೆ ಗೊತ್ತಿಲ್ಲ, ಆ ಥರ. ಒಂದು 4 ಲೈನ್ ಹೇಳ್ತೀರಾ? ಓಕೆ, ಸೊ ಹೀಗೆ ಬರುತ್ತೆ. ತೇರಿ ಸಪ್ಪನ್ನೋ ಕಿರಾಣಿ, ಈಗ ಮತ್ತೆ ಬಂದಿದ್ದೀನಿ. ಬ್ಯಾಕ್ ಸ್ಟ್ಯಾಬ್ಗಳನ್ನ ಮಾಡೋರಿಗೆ ಬಿರಿಯಾನಿ ತಂದಿದ್ದೀನಿ. ಬಾಸ್ ಗರ್ಲ್ ಅನ್ನೋರಿಗೆ ಲೇಡಿ ಡಾನ್ ಆಗಿದ್ದೀನಿ. ಮಚ್ ಲವ್ ಕೊಟ್ಟೋರಿಗೆ ಪ್ಯೂರ್ ಲವ್ ಇಟ್ಟಿದ್ದೀನಿ. ಸಿರಿ ಚೂರಿಗಿಂತ ಕ್ರೂರಿಯಸ್, ಮ್ಯೂಸಿಕ್ ಅಂದರೆ ಕ್ಯೂರಿಯಸ್. ವರ್ಸಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಕಿವಿಗೆ ಹೊಸ ಫ್ಲೇವರ್ ಬೇಕು, ಇಮ್ಯಾಜಿನೇಷನ್ ಹೇಟರ್ಸ್ ಸಾಕು. ಕುಚಿಕ್ಕೂನು ಒಬ್ರಿಗೊಬ್ರು ಶೇರ್ ಮಾಡಿ ಸ್ಟೇಟಸ್ ಹಾಕು. ಸರಿ ಗಮ ಪದ ನಿಸ ಅರ್ಥ ಮಾಡ್ಕೊಲ್ ಬೇಸಿಕಲಿ. ಫೈರ್ ಇನ್ ದಿ ಮೌತ್ ಮಗ ಆಚೆ ಬರೋದು ಲಿರಿಕಲಿ. 1 2 3 ಎವ್ರಿಬಡಿ ಶುರು ಮಾಡ್ಕೊಳ್ಳಿ. ಭರತನಾಟ್ಯ, ಕುಚಿಪುಡಿ, ಡಿಸ್ಕೋ ಮತ್ತೆ ಕಥಕಳಿ. ತಳಂಗ್ ತಕ್ಕ ತಕ್ಕ ದಿಮ್ಮಿ ತಕ್ಕ ಚೆನ್ನು. ಕನ್ನಡ ರ್ಯಾಪರ್ಸ್ ಕನ್ನಡದಲ್ಲಿ ಮಾಡ್ಬೇಕಾ, ಬೇರೆ ಮೇಲ್ ರ್ಯಾಪರ್ಸ್ ಮಾಡ್ಬೇಕಾದ್ರೆ ವಾಹ್ ಏನಿದೆ ಹಿಂಗಿದೆ ಅಂತ ಕೇಳ್ತೀವಿ. ಬಟ್ ಸೇಮ್, ಎವ್ರಿಥಿಂಗ್ ಇಸ್ ಸೇಮ್. ಎಸ್, ರ್ಯಾಪ್ ಅನ್ನೋದು ಎಲ್ಲ ಗಂಡ್ಮಕ್ಳು ಮಾಡಿದ್ರು ಹೆಣ್ಮಕ್ಳು ಮಾಡಿದ್ರು ಸೇಮ್ ಥಿಂಗ್. ಬಟ್ ನಿಮ್ಗೆ ಜನಗಳ ರೆಸ್ಪಾನ್ಸ್, ಅಥವಾ ಎಸ್ ನೀವು ಒಂದು ಹಾಡು ಒಂದು 10K ವ್ಯೂಸ್ 5K ವ್ಯೂಸ್, ಸಿ ಫಾರ್ ಮೀ ಆಸ್ ಅ ಕಂಟೆಂಟ್ ಕ್ರಿಯೇಟರ್, ಹೊಸ ಕಂಟೆಂಟ್ ಕ್ರಿಯೇಟರ್, ನನಗೆ ಸೀರಿಯಸ್ ಆಗಿ 100 ವ್ಯೂಸ್ ಬಂದ್ರು ಅಷ್ಟೇ ಖುಷಿ ಪಡ್ತೀನಿ. ನನ್ 10K ವ್ಯೂಸ್ ಬಂದ್ರು ಅಷ್ಟೇ ಖುಷಿ ಪಡ್ತೀನಿ. ದೇವ್ರ ಪುಣ್ಯಕ್ಕೆ ಬೇಗ ಬರ್ಲಿ ವ್ಯೂಸ್. ಸೊ ನನ್ ಅಷ್ಟೇ ಖುಷಿ ಪಡ್ತೀನಿ. ಆಸ್ ನೀವು ಫೀಮೇಲ್ ಕಂಟೆಂಟ್ ಕ್ರಿಯೇಟರ್ ಆಗಿ ಎಲ್ಲರೂ ಹೇಳ್ತಾರೆ ಹುಡುಗಿರು ಏನೋ ಮಾಡಿದ್ರು ನಡೆದು ಬಿಡುತ್ತೆ, ಲೈಕ್ಸ್ ಬರುತ್ತೆ, ಫಾಲೋ ಬರುತ್ತೆ. ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ಬಿಕಾಸ್ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಹಾಡ್ ಮಾಡ್ತೀರಾ, ಅದನ್ನ ವಿಡಿಯೋಗ್ರಫಿ ಮಾಡ್ತೀರಾ, ಕೊರಿಯೋಗ್ರಫಿ ಮಾಡ್ತೀರಾ, ಒಂದ್ ರಿಲೀಸ್ ಮಾಡ್ತೀರಾ. ಎಸ್, ಅವಾಗ ನೀವು ಕಷ್ಟಪಟ್ಟು ಮಾಡಿದ್ರು ಕೂಡ ಹುಡುಗಿ ಬಿಡು ಮಾಡಿದ್ರೆ ಬಂದ್ಬಿಡುತ್ತೆ ಅನ್ನೋರ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಅಂದ್ರೆ ಬೊಗಳೋರು ಯಾವತ್ತಿದ್ರು ಬೊಗ್ಲುತ್ತಾರೆ ಅಂತ ಏನು ಮಾಡೋದಕ್ಕಾಗಲ್ಲ. ಪಾಪ ನೆಟ್ಗಳು ಜಾಸ್ತಿ ರೀಚಾರ್ಜ್ ಮಾಡ್ಕೊಂಡಿರ್ತಾರೆ, ಕಮೆಂಟಲ್ಲಿ ಮಾತಾಡ್ತಾರೆ. ಖುಷಿಯಾಗಿರ್ಲಿ, ಬದುಕಿದಾಗ ಸ್ವರ್ಗ ನೋಡ್ಲಿ, ಸತ್ಮೇಲೆ ದೇವರಾಣೆ ನರ್ಕಕ್ಕೆ ಹೋಗೋದು ಅಷ್ಟೇ. ಮುಂಚೆ ತಲೆ ಕೆಡ್ಸ್ಕೊಂತ ಇದ್ರು ಬ್ರೋ, ಹಿಂಗೆಲ್ಲ ಆಗುತ್ತೆ ಅಂದ್ರೆ ಆ ಥರ ಮಾಡ್ತಿದ್ದವ್ರು. ಬಟ್ ಇವಾಗ ಅದೊಂದು ಅಂತ ಜನಗಳೇ ಇದ್ದಾರೆ ಅಂತ ಅಂದಮೇಲೆ ಅವರಿಗೆ ಏನು ತಲೆ ಕೆಡ್ಸ್ಕೊಂಡು ಅಥವಾ ಅವ್ರಿಗೆ ಟೈಮ್ ಕೊಟ್ಟು ಏನು ಪ್ರಯೋಜನ? ನಾನು ಜಸ್ಟ್ ಮೂವ್ ಆನ್ ಆಗ್ತೀನಿ ಅಷ್ಟೇ. ನನಗೆ ಗೊತ್ತಿರೋ ಆಲ್ಮೋಸ್ಟ್ ಎಷ್ಟೊಂದು ಜನ ನನ್ನ ಕೋರ್ ಆ್ಯಪರ್ಸೂ ಅಷ್ಟೇ, ಏನೋ ಮಾತಾಡ್ಕೊಳಪ್ಪ ಅಂತ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರನ್ನ ಮುಂದಕ್ಕೆ ಹೋಗ್ತಾರೆ. ಈ ರ್ಯಾಪ್ ಅನ್ನೋ ಒಂದು ಲೋಕದಲ್ಲಿ ವಾರ್ಸ್ ನಡೆಯುತ್ತೆ, ಮಾತುಗಳ ಮಧ್ಯೆ ವಾರ್. ಕನ್ನಡದಲ್ಲೂ ಇವಾಗ ನೋಡ್ತಾ ಇದೀವಿ. ಅವ್ರ ಹೆಸರುಗಳು ಬೇಡ, ಅವ್ರು ನಮ್ ಚಾನಲ್ ಕರಿಬೇಕು ಅಂತ ಒಂದು ಪ್ಲಾನ್ ಇದೆ. ಸೊ ಕಾಂಟ್ರವರ್ಸಿ ಆಗೋದ್ ಬೇಡ, ದೇವ್ರ ದಯೆಯಿಂದ ಅದು ಒಳ್ಳೆ ಕಾಲ ಕೂಡ್ ಬರ್ಲಿ. ಬಟ್ ರ್ಯಾಪ್ ಅಂದ್ರೆ ಒಂದ್ ಜಗಳ ಮಾತು, ಮಾತಲ್ಲಿ ಹಾಡುಗಳೆಲ್ಲ ಜಗಳಗಳು ನಡೆಯುತ್ತೆ. ಈ ತರ ಸಿಚುವೇಶನ್ ಯಾವ ತರ ನೀವು ಹ್ಯಾಂಡಲ್ ಮಾಡಿದೀರಾ? ಅಂದ್ರೆ ನಾನು ಯಾರಿಗೂ ಇದುವರೆಗೂ ಡಿಸ್ ಅಂತ ಮಾಡಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು ಅಂತ ಅಂದ್ರೆ ಯಾರ್ದೋ ಒಬ್ರ ಮೇಲೆ ಅವ್ರಿಗೆ ಬೈಯಕ್ಕೆ ಒಂದೊಂದ್ ಲೈನ್ ಇನ್ಕ್ಲೂಡ್ ಮಾಡಿರ್ತೀನಿ. ಬಟ್
ಪ್ರಾಪರ್ ಒಂದು ಸಾಂಗ್ ಅದನ್ನ ಡಿಸ್ ಅಂತಾರೆ. ಸೊ ಅದು ಒಂದು ಸಾಂಗ್ನ ಒಬ್ರಿಗೆ ಪರ್ಟಿಕ್ಯುಲರ್ ಆಗಿ ಡಿಸ್ ಅನ್ನೋದು ನಾನು ಇನ್ನೂ ಮಾಡಿಲ್ಲ. ಬಟ್ ಕನ್ನಡ ಸೀನ್ಸಲ್ಲಿ ನಡೆಯುತ್ತೆ. ಸಿ ಏನೋ ಒಂದು ಜಗಳ ಆಯಿತು ಅಂತ ಅಂದರೆ ಯಾರಿಗೋ ಒಂದು ಹೋಗ್ಬಿಟ್ಟು ಮುಖಕ್ಕೆ ಹೊಡೆದ್ಬಿಟ್ಟು ಜಗಳ ಆಡೋದಕ್ಕಿಂತ ಮಾತಲ್ಲಿ ಜಗಳ ಆಡಿದ್ರೆ ಅಥವಾ ಹಾಡಲ್ಲಿ ಜಗಳ ಆಡಿದ್ರೆ ಅದು ಹೆಲ್ದಿ ಕಾಂಪಿಟೇಷನ್ ಬ್ರೋ. ಇದರಿಂದನೇ ರ್ಯಾಪ್ ಇನ್ನ ಗ್ರೋ ಆಗಿದೆ ಆಕ್ಚುಲಿ ಬೇರೆ ಕಡೆ ಎಲ್ಲ, ಬೇರೆ ಸೀನ್ಸಲ್ಲೆಲ್ಲ. ಸೊ ಅದು ತಪ್ಪಲ್ಲ. ತಗೊಳ್ಳೋರು ಹೆಂಗೆ ತಗೊಂತಾರೆ, ಹೆಲ್ದಿ ಆಗಿದ್ರೆ ಅದು ಖಂಡಿತ ತಪ್ಪಲ್ಲ. ನಿಮ್ಗೆ ಕನ್ನಡದ ಲೇಡಿ ರ್ಯಾಪರ್ಗಳಲ್ಲಿ ನಿಮ್ಗೆ ಯಾರು ಇಷ್ಟ ಅಥವಾ ಯಾರು ಇನ್ಸ್ಪೈರ್ ಮಾಡ್ತಾರಾ ನಿಮ್ಗೆ? ಅಂದ್ರೆ ಲೇಡಿ ರ್ಯಾಪರ್ಸ್ ಅಂತ ಬಂದಾಗ ಮುಂಚೆ ಅಂದ್ರೆ ಅವರು ಬರೀ ಕನ್ನಡ ಮಾಡ್ತಾ ಇರ್ಲಿಲ್ಲ, ಕನ್ನಡ, ಇಂಗ್ಲಿಷ್, ಹಿಂದಿ ಎಲ್ಲ ಮಾಡ್ತಾ ಇದ್ರು. ಸೊ ಸಿರಿ ಅಂತ ಒಬ್ರು ಇದ್ರು, ಅವರು ನಂಗೆ ಇಷ್ಟ ಆಗ್ತಾರೆ. ಬಟ್ ಸಿರಿ ಅವರು ಸಿರಿ ಐ ಸಿರಿ ಸೊ ಅವ್ರು ನನಗೆ ಗೊತ್ತು, ಅವ್ರು ಇನ್ಸ್ಪೈರ್ ಮಾಡ್ತಾರೆ. ನಾನು ಹೇಳ್ದಾಗ್ಲೇ ಲೈಕ್ ಇನ್ಸ್ಪಿರೇಷನ್ ಅಂತ ನಾನು ತಗೊಳಲ್ಲ, ಇಷ್ಟ ಅಂತ ತಗೊಳ್ತೀನಿ. ಮೋಟಿವೇಶನ್ ಖಂಡಿತ ಆಗುತ್ತೆ. ಇವಾಗ ಮುಂಚೆ ಓಜಿಯಿಂದ ಹಿಡಿದು ಇವಾಗ ನಿನ್ನೆ ಮೊನ್ನೆ ಯಾರಾದ್ರೂ ಬಂದಿದ್ರು ನನಗೆ ಅವ್ರಲ್ಲಿ ಏನೋ ಒಂದು ಇಷ್ಟ ಆಯ್ತು ಅಂತ ಅಂದ್ರೆ ಅದು ನಾನು ಖಂಡಿತ ತಗೊಂತೀನಿ. ಆ ವಿಷಯ ನನ್ಗೆ ಇನ್ಸ್ಪೈರ್ ಮಾಡುತ್ತೆ. ಸೊ ಆಸ್ ಎ ಪರ್ಸನ್ ನಾನು ಕಮ್ಮಿ ಇನ್ಸ್ಪಿರೇಷನ್ ತಗೊಳ್ಳೋದು, ತುಂಬಾ ಕಡಿಮೆ. ಒಂದು ರ್ಯಾಪ್ ಬರೆಯೋದಕ್ಕೆ ಒಂದಿಷ್ಟು ಪುಸ್ತಕಗಳನ್ನು ಓದ್ತಾರೆ ಒಂದಿಷ್ಟು ಜನ, ಯಾಕಂದ್ರೆ ಹಳೆಯ ಶಬ್ದಗಳನ್ನಾಗಿರ್ಬೋದು, ಹಳೆಯ ವಿಷಯಗಳನ್ನ ತೆಗೆದುಕೊಂಡು ವಿಚಾರಧಾರೆಗಳನ್ನ ತೆಗೆದುಕೊಂಡು ರ್ಯಾಪ್ ಮಾಡ್ತಾರೆ. ಸೊ ಆತರ ನೀವೇನಾರ ಯಾವ್ದಾರ ಬುಕ್ ರೆಫರ್ ಮಾಡ್ತೀರಾ ಅಥವಾ ಓನ್ ಆಗಿ? ಬುಕ್ಸ್ ರೆಫರ್ ಮಾಡೋದಕ್ಕಿಂತ ಆದಷ್ಟು ಸ್ಟೋರೀಸ್ ಕೇಳ್ತೀನಿ. ಅಥವಾ ಅದು ಅಂದ್ರೆ ಎಲ್ಲಾದ್ರೂ ಸೋಷಿಯಲ್ ಮೀಡಿಯಾ ಇವಾಗ ನಾವು ನೋಡ್ತಾ ಇದೀವಿ ಅಂತ ಅಂದ್ರೆ ಬರೀ ರೀಲ್ಸು ಅದು ಇದು ಕತೆ ಪುರಾಣ ಅದೊಂದು ಸೈಡ್ ಆದ್ರೆ, ಅದು ಬಿಟ್ಟು ನಾಲೆಡ್ಜು ತುಂಬಾ ಬರುತ್ತೆ ಅದರಿಂದ. ಸೊ ನಾನು ಇವಾಗ ನನಗೆ ಕೇಳ್ತಾರೆ, ಯೂಶಲಿ ಮನೇಲೆಲ್ಲ ಕೇಳ್ತಾ ಇರ್ತಾರೆ, ಮಧ್ಯರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆಗೆಲ್ಲ ಮಲ್ಕೊಂತೀಯಾ, ನಾವು ಎದ್ದೇಳ್ತಾ ಇರ್ಬೇಕಾದ್ರೆ ನೀನ್ ಮಲಗ್ತಾ ಇರ್ತೀಯಾ, ಏನ್ ಮಾಡ್ತೀಯಾ ಅಷ್ಟೊತ್ತವರೆಗೂ ಅಂತ. ಬಟ್ ಅದು ಏನು ಅಂತ ಅಂದ್ರೆ ಆ ಟೈಮ್ ಇರುತ್ತಲ್ಲ, 1 2 to 4 ಅನ್ನೋದು, ಇವಾಗ ನೀವೇ ಪಾಡ್ಕಾಸ್ಟಿಗೆ ಏನಾದ್ರು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅಂತ ಅಂದ್ರೆ ಆ ಟೈಮಲ್ಲಿ ಕುತ್ಕೊಂಡು ಮಾಡಿದ್ರೆ ಅದು ವೈಬೇ ಬೇರೆ. ಸೊ ನಾನು ಆ ಟೈಮಲ್ಲಿ ಯೂಶಲಿ ನಾಲೆಡ್ಜ್ ಗೇನ್ ಮಾಡೋದಾಗಿರ್ಬೋದು, ಲಿರಿಕ್ಸ್ ಬರೆಯೋದಾಗಿರ್ಬೋದು, ವಾಟ್ ಎವರ್ ಇನ್ ದಟ್ ಮ್ಯಾಟರ್, ನಾನು ಆ ಟೈಮಲ್ಲಿ ಜಾಸ್ತಿ ಆಕ್ಟಿವ್ ಇದ್ದು ವರ್ಕ್ ಮಾಡ್ತಾ ಇರ್ತೀನಿ. ಅವಾಗ ನಾನು ಸ್ವಲ್ಪ ಸ್ಟೋರೀಸ್ ಕೇಳೋದು, ಓದೋದು, ಲಿರಿಕ್ಸ್ ಬರೆಯೋದು ಅದೆಲ್ಲ ಅವಾಗ ಜಾಸ್ತಿ ಮಾಡ್ತೀನಿ. 2016 ಇಂದ ರ್ಯಾಪ್ ಮಾಡಕ್ ಶುರು ಮಾಡಿದ್ವಿ ಅಥವಾ ಬರೆಯಕ್ ಶುರು ಮಾಡಿದ್ರಿ ಅಂತ ಹೇಳಿ. 2016 ಗಿನ್ನ ಮುಂಚೆ ಇದ್ದ ಐ ಸಿರಿಗೂ ಇವಾಗ 2016 ಆದ್ಮೇಲೆ ಒಂದು ಆಗ ಬಂದಿರ್ತಕ್ಕಂಥ ಸಿರಿಗೂ ಏನ್ ಡಿಫ್ರೆನ್ಸ್ ಇದೆ? ಏನಾದ್ರು ಡಿಫ್ರೆನ್ಸ್ ನೋಡ್ತಿದ್ದೀರಾ? ಮುಂಚೆ ನಂಗೆ ಯಾರು ಪಾಡ್ಕಾಸ್ಟ್ ಮಾಡ್ತಾ ಇರ್ಲಿಲ್ಲ. ಸೊ ಇವಾಗ ನೀವೇ ನೋಡ್ತಾ ಇದ್ದೀರಾ. ಅಂದ್ರೆ ನಾನು ಏನೋ ತುಂಬಾ ಮಾಡ್ಬಿಟ್ಟಿದೀನಿ, ಏನೇನೋ ಅದೆಲ್ಲ ಏನ್ ಹೇಳಲ್ಲ. ಸೊ ನನ್ ವೇ ಅಲ್ಲಿ ಪ್ರೊಸೆಸ್ ಸ್ಲೋ ಆಗಿರ್ಬೋದು, ಬಟ್ ಒಂದಿನ ಅದು ಹೈಫಿಲ್ ಟವರ್ನು ಹತ್ಬೋದು, ಹೈಟ್ ಗೊತ್ತಿದ್ರೆ ಅಂತಾರಲ್ಲ ಹಂಗೆ ಪ್ರೊಸೆಸ್ ಸ್ಲೋ ಆಗಿದೆ, ಬಟ್ ಕೆಲಸ ನಿಂತಿಲ್ಲ, ಕೆಲಸ ನಿಲ್ಲೋದು ಇಲ್ಲ. ಸೊ ನಡೀತಾ ಇರುತ್ತೆ, ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ತಾನೆ ಇರುತ್ತೆ. ಅವಾಗ ಮುಂಚೆ ಇದ್ದಿದ್ದು ಸರಿ, ಇವಾಗ ಮುಂಚೆ ಇದ್ದಿದ್ದು ಸರಿ ಫುಲ್ ಡಿಫ್ರೆಂಟ್. ಎಸ್, ನೀವು ಹೇಳಿದ್ರಿ ಮುಂಚೆ ಇದ್ದಿದ್ದು ಸಿರಿಗೂ ಇವಾಗಿರೋ ಸಿರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ. ಅದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಅದು ಆಗ್ಲೇಬೇಕು, ಡಿಫ್ರೆನ್ಸ್ ಆದಾಗ್ಲೇ ಏನಾದ್ರು ಸಾಧನೆ ಮಾಡೋಕ್ಕಾಗೋದು. ಇಂಥದ್ರ ಎಲ್ಲದರ ನಡುವೆ ಸ್ನೇಹಿತರು ಅನ್ನೋರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ, ಫ್ರೆಂಡ್ಸ್ ಅನ್ನೋರು. ಎಸ್, ನಿಮ್ಗೆ ಯಾವ ರೀತಿ ಫ್ರೆಂಡ್ಸ್ ಇದ್ದಾರೆ, ಅಥವಾ ಹಿಂದೆ ಮಾತಾಡೋರು ಇದ್ರ, ಅಥವಾ ನೀವು ಮಾಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡತಕ್ಕಂಥ ಫ್ರೆಂಡ್ಸ್ ಇದ್ರ, ಅವ್ರಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಹಿಂದೆ ಮಾತಾಡೋರ್ನು ನೋಡಿದೀನಿ, ಸಪೋರ್ಟ್ ಮಾಡೋರ್ನು ನೋಡಿದೀನಿ. ಬಟ್ ನಾನ್ ಸ್ವಲ್ಪ ರಿಸರ್ವ್ಡ್ ಇರೋದ್ರಿಂದ ನನ್ಗೆ ಇವಾಗ ಸ್ಕೂಲ್ ಡೇಸ್ ಇಂದ ತಗೊಂಡ್ರೆ ಒಂದಿಬ್ರು ಫ್ರೆಂಡ್ ಕ್ಲೋಸ್, PU ಡೇಸ್ ಇಂದ ತಗೊಂಡ್ರೆ ಒಂದಿಬ್ರು 3 ಜನ ಕ್ಲೋಸ್. ಅದ್ ಬಿಟ್ಟು ಇವಾಗ ಡಿಗ್ರಿಯಲ್ಲಿ ತಗೊಂಡ್ರು ಅಷ್ಟೇ ಒಂದಿಬ್ರು 3 ಜನ ಕ್ಲೋಸ್. ಸೊ ನಾನು ಆ ತರ ಮಾಡ್ಕೊಳ್ತೀನಿ ಫ್ರೆಂಡ್ಸ್ನ. ಬಿಕಾಸ್ ನನಗೆ ಎಲ್ಲಾನು ಓಪನ್ ಆಗಿ ಮಾತಾಡೋದು ಅದು ಸ್ವಲ್ಪ ಇಷ್ಟ ಆಗಲ್ಲ, ರಿಸರ್ವ್ಡ್ ಆಗಿ ಇರ್ತೀನಿ ನಾನು. ಸೊ ಅಂತಂತ ಟೈಮಿಂದ ಈ ತರ ಫ್ರೆಂಡ್ಸ್ ಅಷ್ಟೇ ನನಗೆ. ಅದೇ ನೀವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿರ್ತೀರಾ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸ್ ಪಬ್ಲಿಕ್ ಇಂದ ನೋಡಿದಾಗ ಅವಾಗ ಯಾವ ತರ ಫೀಲ್ ಆಗುತ್ತೆ? ಬಿಕಾಸ್ ಒಂದ್ ಶೋ ಮಾಡ್ಬೇಕಾದ್ರೆ ಕನಿಷ್ಠ 5,000 to 6,000 ಜನ ಅಂತೂ ಇದೇ ಇರ್ತಾರೆ ಒಂದ್ ಶೋ ಅಲ್ಲಿ. ಆ ಟೈಮ್ ಎಸ್, ನೀವು ಒಂದ್ ಸೆಕೆಂಡ್ ಪಾಸ್ ಮಾಡಿ, ಎಷ್ಟು 2016 ಗಿಂತ ಮುಂಚೆ ಇದ್ದ ಸಿರಿಗೂ ಇವಾಗಿರೋ ಸಿರಿಗೂ ಯೋಚನೆ ಮಾಡ್ಕೊಂಡಾಗ ಯಾವ ತರ ಡಿಫ್ರೆನ್ಸ್ ಇರುತ್ತೆ? ಬಟ್ ಅಂದ್ರೆ ಬ್ರೋ, ನಾನು ಸ್ಟೇಜ್ ಮೇಲೆ ಹೋದಾಗ ಅದು ಆ ಮೂಡಿಗೆ ಸೆಟ್ ಆಗ್ಬಿಟ್ಟಿರ್ತೀನಿ. ಬಿಕಾಸ್ ನನ್ಗೆ ನೀವು ಕೇಳಿದ್ರಲ್ಲ 2016 ಮುಂಚೆ ಇದ್ದಿದ್ದು, ಅವಾಗ ಸ್ವಲ್ಪ ಸ್ಟೇಜ್ ಫಿಯರ್ ಎಲ್ಲ ಇತ್ತು. ಸೊ ನಾನು ರ್ಯಾಪ್ ಸ್ಟಾರ್ಟ್ ಮಾಡ್ದಾಗಿಂದ ನನಗೆ ಗೊತ್ತಾಯ್ತು, ಏನು ಇವಾಗ ನಾರ್ಮಲ್ ಆಗಿ ನೀನ್ ಒಬ್ಳೆ ನಿಂತ್ಕೊಂಡು ರೂಮಲ್ಲಿ ಹೆಂಗ್ ಆಡ್ತೀಯ ಅದನ್ನೇ ಒಂದಿಷ್ಟು ಜನದ ಮುಂದೆ ನಿಂತ್ಕೊಂಡು ಆಡೋದು ಅಂತ. ಸೊ ಸ್ಟೇಜ್ ಮೇಲೆ ಹತ್ತಿದಾಗ ನಾನು ಮುಂದೆ ಯಾರು ಇರ್ತಾರೆ, ನಾನು ಏನ್ ಹಾಡ್ತಾ ಇದ್ದೀನಿ ಅದಷ್ಟು ಕಾನ್ಸಂಟ್ರೇಟ್ ಮಾಡ್ತೀನಿ ಹೊರತು ಬೇರೆ ಏನು ಬ್ಲಾಂಕ್ ಆಗ್ಬಿಟ್ಟಿರ್ತೀನಿ ಬೇರೆ ವಿಷಯಗಳಲ್ಲಿ. ಹಿಂದೆ ಮುಂದೆ ಒಂದ್ ಸ್ವಲ್ಪ ಬೇಜಾರಿದ್ರು ಅಥವಾ ಖುಷಿ ಇದ್ರು ಅದನ್ನ ಪಾಸ್ ಮಾಡಿ ಸ್ಟೇಜ್ ಮೇಲೆ ಹತ್ತಿದಾಗ ಅದು ಹೆಂಗಿರುತ್ತೆ ಹಂಗೆ ಹಾಡ್ತೀನಿ. ಅಂಡ್ ಆ ಟೈಮಲ್ಲಿ ಕ್ರೌಡ್ ರೆಸ್ಪಾನ್ಸ್ ಸಿಗುತ್ತಲ್ಲ, ಅದು ಅಲ್ಟಿಮೇಟ್ ಬ್ರೋ, ನೆಕ್ಸ್ಟ್ ಲೆವೆಲ್. ಇಲ್ಲಿ ತನಕ
ಅಕ್ಕ ಫ್ಯಾನ್ ಮೂಮೆಂಟ್ ಅಂತ ಯಾವ್ದಾರ ಆಗಿದೆಯಾ, ಯಾವ್ದಾರ ಪ್ರಪೋಸಲ್ಗಳು ಬಂದಿರೋದಾಗಿರ್ಬೋದು ಅಥವಾ ಫ್ಯಾನ್ ಮೂಮೆಂಟ್ ಫನ್ನಿಯೆಸ್ಟ್ ಆಗಿರ್ಬೋದು? ಪ್ರಪೋಸಲ್ಗಳು ಬರುತ್ತೆ ಬ್ರೋ, ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ. ಬಟ್ ನಾನೊಂಥರ ಹುಡ್ಗರ್ಗೆ RCB ಕಪ್ಪಿದಂಗೆ ಟ್ರೈ ಮಾಡ್ತಾ ಇರ್ತಾರೆ, ಆದ್ರೆ ಸಿಗಲ್ಲ. ಸೊ ಆತರ ಬರ್ತಾ ಇರುತ್ತೆ ಅಂದ್ರೆ ತುಂಬಾ ಏನ್ ಬರಲ್ಲ, ಬಟ್ ಇಷ್ಟ ಅದು ಇದು ಕಾಮನ್ ಆಗಿರುತ್ತಲ್ಲ, ಸೊ ಅದ್ ಬರುತ್ತೆ. ಬಟ್ ನನ್ಗೆ ಸ್ವಲ್ಪ ನಮ್ಮ ಮನೇಲಿ ಹೆಂಗೆ ಹಂಗೆ ಫ್ಯಾನ್ ಮೂಮೆಂಟ್ ಒಳ್ಳೊಳ್ಳೆ ಫನ್ನಿಯೆಸ್ಟ್ ಫ್ಯಾನ್ ಮೂಮೆಂಟ್ ಗಳು ಇರ್ತವೆ, ಅಥವಾ ಯಾರೋ ಸ್ಟೇಜ್ ಮೇಲೆ ಓಡ್ ಬಂದ್ಬಿಟ್ಟಿರ್ತಾರೆ, ಅವ್ರು ಸೆಲ್ಫಿ ಕೇಳೋದಾಗಿರ್ಬೋದು, ಆತರ ಫ್ಯಾನ್ ಮೂಮೆಂಟ್ಸ್ ಗಳನ್ನ ಯಾವ ತರ ಎಂಜಾಯ್ ಮಾಡ್ತಾರೆ? ಅಂದ್ರೆ ನಂದು ಹಾಸನಲ್ಲಿ ಒಂದ್ ಶೋ ಇತ್ತು. ಸೊ ರ್ಯಾಪರ್ಸ್ ನನ್ಗಿಂತ ಓಜಿಸ್ ಬಂದಿದ್ರು ಅಲ್ಲಿ, ಡಿಟೋ ಬ್ರೋ, ಬಿಜು ಬ್ರೋ ಎಲ್ಲ ಪರ್ಫಾರ್ಮ್ ಮಾಡೋದಕ್ಕೆ. ನಾನು ಅವಾಗ ಅವ್ರನ್ನ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೆ. ಬಟ್ ನನ್ನಿಂದ ಸ್ವಲ್ಪ ಜನ ಬರ್ತಾ ಇದಾರೆ, ನನಗೆ ಗೊತ್ತಿಲ್ಲ ಹೆಂಗೆ ಅಂತ. ನಾನು ಅವ್ರನ್ನ ಮಾತಾಡ್ಸಕ್ ಹೋಗ್ತಾ ಇದೀನಿ, ಅಂದ್ರೆ ಆಸ್ ಅ ಫ್ಯಾನ್ ಗರ್ಲ್ ಆಗಿರ್ಬೋದು, ಅಥವಾ ಹೆಂಗಾದ್ರೂ ಇನ್ ದಟ್ ವೇ ನಾನು ಮಾತಾಡ್ಸೋಣ ತುಂಬಾ ದಿನ ಆಯ್ತು ಅಂತ ಹೋಗ್ತಾ ಇದೀನಿ. ಬಟ್ ನನ್ ಹಿಂದೆ ಸೆಲ್ಫಿ ಅಂತ ನನಗೆ ಕೇಳ್ತಾ ಬರ್ತಾ ಇದಾರೆ. ಸೊ ಆ ಮೂಮೆಂಟ್ ಅಲ್ಲಿ ಐ ಥಾಟ್ ಓಕೆ, ನಾನು ಏನೋ ಮಾಡ್ತಾ ಇದ್ದೀನಿ, ಇಲ್ಲಿದ್ದೀನಿ, ಅಲ್ಲಿ ಹೋಗ್ತೀನಿ ಒಂದಿನ. ಸೊ ಆ ಥರ ಆಗಿದೆ. ಅದು ಬಿಟ್ಟು ಫ್ಯಾನ್ ಮೂಮೆಂಟ್ಸ್ ಅಂತಂದರೆ, ಇವಾಗ ನನ್ಗೆ ಒಂದು ಚಿಕ್ಕದಾಗಿ ನನ್ನ ಬಗ್ಗೆ ಸಾಂಗ್ ಬರೆದು ಕಳಿಸ್ತಾರೆ ಅಥವಾ ಡ್ರಾಯಿಂಗ್ ಮಾಡಿ ಕಳಿಸ್ತಾರೆ. ಮುಂಚೆ ಅದಿರಲಿಲ್ಲ, ಇವಾಗ ಆ ಥರ ನಡೀತಾ ಇರುತ್ತಲ್ಲ. ಸೊ ಐ ಆಮ್ ಬ್ಲೆಸ್ಡ್ ಅಷ್ಟೇ, ಗ್ರೇಟ್ಫುಲ್ ಆ್ಯಂಡ್ ಬ್ಲೆಸ್ಡ್. RCB ಬಗ್ಗೆ ಹೇಳೋದಾದ್ರೆ? RCB ಬಗ್ಗೆ ಏನ್ ಹೇಳೋದು ಬ್ರೋ, ಕಪ್ಪು ಹೊಡಿತೀವಿ ಅಷ್ಟೇ. ಅಂದ್ರೆ ಹುಡ್ಗೀರ್ ಗೆದ್ದಾಗಿದೆ, ಲೇಡೀಸ್ ಫಸ್ಟ್ ಅಂತಾರಲ್ಲ, ಹುಡ್ಗರು ಗೆಲ್ತಾರೆ. ಈ ವರ್ಷ 7 ಗೆದ್ಕೊಂಡು ಪ್ಲೇ ಆಫ್ ಹೋಗಿದ್ದಾರೆ. ಸೊ ನೆಕ್ಸ್ಟ್ ವರ್ಷ ಕಪ್ ಬಂದೇ ಬರುತ್ತೆ. ಬಂದಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ನಮ್ಗೇನ್ ಬೇಜಾರಿಲ್ಲ. 60 ಸಲ ಸೋದ್ರು RCB. ಓ 60 ಅಲ್ಲ, 600 ಸಲ ಸೋದ್ರು RCB. ಅಲ್ಲ, ನೀವು RCB ಬಗ್ಗೆ ಒಂದು ರ್ಯಾಪ್ ಮಾಡಿದ್ರಿ, 1-2 ಸಾಲುಗಳನ್ನ ಮುಂದೆ ಹೇಳ್ಬೋದಾ? ಬಿಕಾಸ್ ಆ ಸಾಂಗ್ ಕೇಳಕ್ಕೆ ಅಂತಾನೆ ಎಷ್ಟೋ ಜನ ನಿಮ್ಮ ಫ್ಯಾನ್ಸ್ ಕಾಯ್ತಾ ಇರ್ತಾರೆ. ಬಿಕಾಸ್ ಅಲ್ಲಿಂದಾನೆ ನೀವು ಒಂದು ಒಳ್ಳೆ ಇದಕ್ಕೆ ಹೋಗಿದ್ದು, ಆತರ ಅಂದ್ರೆ ಏನ್ ತಪ್ಪಿಲ್ಲ. ಬಿಕಾಸ್ the hype came from there. ನಾವು ಇಮ್ಯಾಜಿನ್ ಮಾಡಿಲ್ಲ, ಬಿಕಾಸ್ ನಾವು ಚರ್ಚ್ ಸ್ಟ್ರೀಟ್ ಎಲ್ಲ ಅಲ್ದಾಡ್ಕೊಂಡು, ನಾವು ಆಕ್ಚುಲಿ ಚಿನ್ನಸ್ವಾಮಿ ಶೂಟ್ ಮಾಡೋಣ ಅಂತ ಇದ್ದಿದ್ದು. ಬಟ್ ನಮ್ಗಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ, ಡ್ಯೂ ಟು ಪ್ಲೇಯರ್ಸ್ ಎಲ್ಲ ಬಂದಿದ್ರು, ಸ್ವಲ್ಪ ಕ್ರೌಡ್ ಇತ್ತು ಅಂತ ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ಹೋಗ್ಲಿ ಅಂತ ಅಂದ್ಬಿಟ್ಟು ಚರ್ಚ್ ಸ್ಟ್ರೀಟ್ ಇನ್ ಆ್ಯಂಡ್ ಅರೌಂಡ್ ನಾವು ಶೂಟ್ ಮಾಡಿದ್ದು. ಸೊ ನಾವು ಶೂಟ್ ಮಾಡಿದಾಗ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕೋಣ, ನೋಡೋಣ ಅದಾದ್ಮೇಲೆ ಅಂತಾನೆ ಇದ್ದಿದ್ದು. ಅಂದ್ರೆ ಏನು ಅಷ್ಟೊಂದು ರೀಚ್ ಹೋಗಲ್ಲ, ಮಾಮೂಲಿ RCB ಕ್ರೇಜ್ ಇದ್ದೇ ಇದೆ. ಸೊ ಅದು ಒಂದು ಸ್ವಲ್ಪ ಕವರ್ ಮಾಡಿದ್ರೆ ಮಾಡ್ಬೋದು ಅಂತ ಇದ್ದಿದ್ದು. ಅವಾಗ ನಾವು ಶೂಟ್ ಮಾಡಿಕೊಂಡು ಅದಾದ್ಮೇಲೆ ನನಗೆ ಅದು ಹೆಂಗೆ ಟರ್ನ್ ಓವರ್ ಕೊಡ್ತು ಅಂದರೆ, ನಂದು ಯೂಟ್ಯೂಬ್ ಮಾನಿಟೈಸ್ ಆಗಿತ್ತೆ ಅದರಿಂದ. ಸೊ ಆ ಥರ ಆಯಿತು. ಓಕೆ ಫೈನ್, ಹೋಗೋಣ. ಲೈಕ್ ಕ್ರಿಕೆಟೇ ನೋಡ್ದಿದ್ರು ನಮ್ಮ ಲವ್ವು ಯಾರಿಗೆ, ಚಾಲೆಂಜಸ್ ಅಂತಂದ್ರೆ ನಮ್ಗೆಲ್ಲ ಪ್ಯಾರ್ಗೆ, ಬಿಲ್ಡಪ್ ಹಾಕೊಂಡ್ಯಾರೆ ಬಂದ್ರು ನೋವಾರ್ಗೆ, ಇನ್ನು ಮುರಿಯಕ್ಕಾಗಿಲ್ಲ ನಾವು ಕೊಟ್ಟಿದ್ದ ಟಾರ್ಗೆಟ್. ಬ್ರೋ ಅದ್ಯಾರೆ ಬಂದು ಪಿಟೀಲ್ ಕೊಹ್ಲಿ, ನಮ್ದು RCB, ನಮ್ ಕಿಂಗ್ ವಿರಾಟ್ ಕೊಹ್ಲಿ. ಬರೀ ಬಾಯಲ್ಲಷ್ಟೇ ಅಲ್ಲ, ಲವ್ ಇದೆ ಬ್ಲಡ್ ಅಲ್ಲಿ, ಏನೋ ಮ್ಯಾಜಿಕ್ ಐತೆ ಬ್ಲ್ಯಾಕ್ ಅಂಡ್ ರೆಡ್ ಅಲ್ಲಿ. ಓ ಮೈ ಡಾಂಕಿ ಫಾರ್ ಬಫೆಲೋ, ನಕೆ ಈ ಸಲ ಕಪ್ ನಮ್ದೇ ಎತ್ತಲೋ ಮಚ್ಚ. IPL ಅಂತಂದ್ರೆ RCB ಬಂದಾಯ್ತು, ವಿಸಿಲ್ ಎಲ್ಲ ಬರೋದಿಲ್ಲ ನಮ್ಗೆ. ಬಾ ಬೇಬಿ ಕೇಳು, ನಾವ್ ರಾಯಲ್ ಅಂತ ಹೇಳು, RCB ಹುಡ್ಗಿರ್ ಲವಲ್ ಲಾಯಲ್ ಅಂತ ಹೇಳು. ಚಾರುಕ್ ನಾವ್ಗಳು ಫ್ಯಾನ್ ಆಗಿಲ್ಲ, ನಮ್ಮವ್ರ ಬ್ಯಾನರ್ ಹಾಕಿಸ್ಕೊಂತಾರ ಬ್ಯಾನ್ ಆಗಿಲ್ಲ. ಗೆದ್ದಾಗ್ಲೂ ಬಿಡೋದಿಲ್ಲ, ಸೋತಾಗ್ಲೂ ಬಿಡೋದಿಲ್ಲ, ಉರ್ಕೊಂಡ್ರೆ ಉರಿಸ್ತೀವಿ ನಾವು, ಸುಮ್ನಿರೋದಿಲ್ಲ, ಕಪ್ ಚುಕ್ಕೆ ಇಲ್ದಂಗೆ ಹೊಡಿತೀವಿ ಕಪ್ಪು, ಸತ್ರು ಬಿಟ್ಕೊಡೋದಿಲ್ಲ ನಮ್ ಬಾಸು ಅಪ್ಪು. ಅಪ್ಪು ಸರ್ನ ನೀವು ಒಂದು ಇನ್ಸ್ಪಿರೇಷನ್ ಅಥವಾ ತುಂಬಾ ಜಾಸ್ತಿ ನಂಬ್ತೀರಾ. ಸೊ ಹೌ ಇಸ್ ದ ಮ್ಯಾನ್? ಅವ್ರ ಬಗ್ಗೆ ಹೇಳಿದ್ರು ನನಗೆ ಮುಂಚೆಯಿಂದನೂ, ನನಗೆ ಯಾವಾಗ ಬುದ್ಧಿ ಬಂತು ಅವಾಗಿಂದನೂ ನಾನು ನೋಡ್ತಾ ಇದ್ದೀನಿ ಅವ್ರ ಮೂವೀಸು, ಕೇಳ್ತಾ ಇದ್ದೀನಿ. ಅವ್ರು ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂತಂದರೆ, ಆ ಏಜಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಏನು ಹೇಳೋದು, ಜಸ್ಟ್ ಬ್ಲ್ಯಾಂಕ್ ಅಷ್ಟೇ. ಅವರು ಅಲ್ಲಿದ್ದಾರೆ, ಪರಮಾತ್ಮನೇ ಅವರು. ಎಷ್ಟು ಮಿಸ್ ಮಾಡ್ಕೊಂತೀರಾ ಸರ್? ಯಾವತ್ತಾರು ಮೀಟ್ ಆಗಿದ್ರಾ? ಇಲ್ಲ, ಮೀಟ್ ಆಗಿಲ್ಲ. ನಾನು ಮೂವೀಸಲ್ಲಿ ಎಲ್ಲ ನೋಡಿದ್ದೀನಿ, ಶೋಸ್ ಅಷ್ಟೇ, ಮೀಟ್ ಆಗಿಲ್ಲ. ಬಟ್ ಅವಕಾಶ ಇದ್ದಿದ್ರೆ ಮೀಟ್ ಆಗ್ಬೋದಿತ್ತು. ಅಪ್ಪು ಸರ್ಗೋಸ್ಕರ ಯಾವ್ದಾದ್ರು ಹಾಡು ಬರ್ದಿದ್ರಾ ಇಲ್ಲಿ ತನಕ? ಹಾ, ಅಪ್ಪು ಸರ್ಗೋಸ್ಕರ ನಾನು ಬರ್ದಿದ್ದೀನಿ, ಬಟ್ ನಂಗೆ ಅದು ಬಾಯಲ್ಲಿಲ್ಲ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಬೇಕಿದ್ರೆ ನಾನು ಲಿರಿಕ್ಸ್ ಇದೆಯಾ? ಲಿರಿಕ್ಸ್ ಇದೆ. ಲಿರಿಕ್ಸ್ ಇದ್ರೆ 1-2 ಸಾಲುಗಳು ಅಪ್ಪು ಸರ್ಗೆ. ಓಕೆ, ಶೋರ್.
ಸಾಧಕನು ಮಾಲೀಕನು ಗಂಧದ ಗುಡಿಗೆ ಮನಸ್ಸೋಲದವರೇನೇ ಇಲ್ಲ ಸಕ್ಕರೆ ನುಡಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಎಂದು ಬೆಟ್ಟದ ಹೂವಿ ಅವತ್ ಕರುನಾಡೆ ಕಣ್ಣೀರಿಟ್ಟಿತ್ ನಿಮ್ಮಯ್ಯ ಸಾವಿಗೆ ಮಾತು ನಡುವಳಿ ಕೇಳಿ ಎಂದಿಗೂನು ಶಿಸ್ತು ದೇವರಲ್ಲ ಆದ್ರೂ ಕಷ್ಟ ಕನ್ನುತ್ತಿದ್ರು ಅಸ್ತು ಕರುನಾಡ ಪ್ರೀತಿಯನ್ನು ಎದೆಯಲ್ಲಿ ಹೊತ್ತು ಎಲ್ಲೂ ಹೋಗೇ ಇಲ್ಲ ಜೊತೆಗಿದ್ದೀರಂತ ಗೊತ್ತು ಹೊಂದದ ಗುಡಿಯ ಕುಡಿ ಅಕ್ಕರೆ ಸಕ್ಕರೆ ನುಡಿ ಮರಳಿ ಬಂದರೆ ಇಡೀ ಕನ್ನಡ ನಾಡೇನೆ ರೆಡಿ ಬದುಕೋದು ಹೆಂಗೆ ಎಲ್ರಿಗೆ ಹೇಳಿ ಕೊಟ್ಟ ಪುಣ್ಯಾತ್ಮ ಕಲಿಯೋಕೆ ಮುಂಚೆನೆ ನಾವು ಕಳ್ಕೊಂಡ ಪರಮಾತ್ಮ ಶೋ ಆಫೇ ಮಾಡದೆ ಇರೋ ಸೆಲೆಬ್ರಿಟಿ ಪ್ರತಿ ಅಭಿಮಾನಿಗಿಷ್ಟ ನಿನ್ನ ಸಿಂಪ್ಲಿಸಿಟಿ ನಿಮ್ಮ ಕೊಟ್ಟ ಕೈ ಕೊಟ್ಟಿದ್ದನ್ನ ಎಲ್ಲೂ ಹೇಳ್ಕೊಂಡಿಲ್ಲ ಈ ಪವರ್ ಅನ್ನೋ ಬ್ರ್ಯಾಂಡ್ ನಾವು ಬೇರೆ ಎಲ್ಲೂ ಕಂಡಿಲ್ಲ ಅಪ್ಪನಂತೆ ಅಪ್ಪು ಎಂದು ಮಾಡೇ ಇಲ್ಲ ತಪ್ಪು ನೀನು ಶತ್ರು ಆಗ್ಲಿ ಮಿತ್ರನಾಗ್ಲಿ ಪ್ರೀತಿಯಿಂದ ಅಪ್ಪು ಸ್ಕೂಲು ಕಾಲೇಜಲ್ಲೂ ನಿಮ್ಮ ಗುಣ ಹೇಳ್ಕೊಟ್ಟಿಲ್ಲ ನಿಮ್ಮ ಹೆಸರನ್ನ ಯಾಕೆ ಲೆಸನ್ನಲ್ಲಿ ಇನ್ನೂ ಸೇರಿಸ್ಕೊಂಡಿಲ್ಲ ಕುಣಿಯುತ್ತ ನಗಿಸುತ್ತ ನಲಿಯುತ್ತ ಬೆರೆಯುತ್ತ ಬೆಳೆದಿದ್ದು ಕರುನಾಡ ಮಡಿಲಲ್ಲಿ ಕಲಿಯುತ್ತ ಕಲಿಸುತ್ತ ಬಾಳಿಸುತ್ತ ಹಾಡಿಸುತ್ತ ನಟನೆ ಮಾಡಿದರುನು ನಟಿಸಿಲ್ಲ ಬದುಕಲಿ ಸೊ ಹಂಗೆ ನಟನೆ ಮಾಡಿದ್ರು ನಟಿಸಿಲ್ಲ ಬದುಕಲಿ ಅಂತ ಫುಲ್ ಲೈಫ್ ಸ್ಟೋರಿನೇ ಅಪ್ಪು ಸರ್ದು ಹಿಡ್ಕೊಂಡು ತುಂಬಾ ಚೆನ್ನಾಗಿ ಒಂದು ರ್ಯಾಪ್ ಮಾಡಿದ್ರೆ ಎಸ್ ತುಂಬಾ ಸಿ ದ ಮ್ಯಾನ್ ನಂಗೆ ಸುಮ್ಮನೆ ಏನು ಹೇಳಕ್ಕಾಗಲ್ಲ ನಾನು ಯಾರನ್ನೂ ಲೆಜೆಂಡ್ ಅಂತ ಒಪ್ಕೊಳ್ಳೋದು ಅದು ಅಪ್ಪು ಸರ್ ಇಸ್ ಅಲ್ಟಿಮೇಟ್ ಎಸ್ ಹೀಸ್ ನಮ್ ಜೊತೆ ಇದ್ದಾರೆ ಜೊತೆಗೆ ಜೀವನ ಎಂದೆಂದು ಅಮರ ಅಂತ ಹೇಳಿ ಅಪ್ಪು ನಮ್ ಜೊತೆಗಿದ್ದಾರೆ ಅಂತ ಹೇಳ್ತಾ ಅನ್ಸುತ್ತೆ. ನಾನು ನನ್ನ ವಿಡಿಯೋನ ಕೊನೆಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ವಾಟ್ ಇಸ್ ದ ಪೇರೆಂಟ್ಸ್ ಅಕಾರ್ಡಿಂಗ್ ಟು ಯು? ಅಪ್ಪ ಅಮ್ಮ ಅಂದ್ರೆ ಏನು? ಅಪ್ಪ ಅಮ್ಮ ಅಂದ್ರೆ ಲೆಜೆಂಡ್ಸ್ ಬ್ರೋ. ಸೊ ಅವರು ಕಷ್ಟಗಳನ್ನ ಹೇಳ್ದೆ ನಮ್ಗೆ ಹೆಂಗೆ ಬೆಳೆಸಿರ್ತಾರೆ ಕಷ್ಟಪಟ್ಟು, ಅದೇ ಥರ ನಾವು ನಮ್ಮ ಸರ್ಟೈನ್ ಏಜ್ ಆದಮೇಲೆ ನಮ್ಮ ಕಷ್ಟಗಳನ್ನ ಹೇಳ್ದೆ ಅವ್ರನ್ನ ನೋಡ್ಕೊಬೇಕು. ಸೊ ಅದು ಅಲ್ಟಿಮೇಟ್ ಏನಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಲವ್ ಮಾಡ್ಕೊಂಡು ಓಡೋಗ್ಬಿಡ್ತಾರೆ ಅಪ್ಪ ಅಮ್ಮನ ಬಿಟ್ಟು, ಆ ಥರ ಎಲ್ಲ ಏನೇನೋ ನಡೆಯುತ್ತೆ. ಬಟ್ ಮೇ ಬಿ ಅದೆಲ್ಲ ಬುಲ್ಶಿಟ್ಟು. ಸೊ ಇವತ್ತು ನಾವು ಓಡ್ತಾ ಇರ್ಬೋದು, ಬಟ್ ನಮಗೆ ನಡೆಯೋದು ನಿಂತ್ಕೊಳ್ಳೋದು ಹೇಳ್ಕೊಟ್ಟಿದ್ದೆ ಅವರು. ಸೊ ಮರಿಬಾರ್ದು, ಅವರು ಒಂಥರ ಡೈಮಂಡ್ಸ್ ಅಷ್ಟೇ. ನಾನು ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ತೀನಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮ ಆಗಿರ್ಬೋದು ಅದೆಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಸೊ ಅವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ತಂದೆ ತಾಯಿಗೆ ಒಂದು ಉತ್ತಮವಾಗುತ್ತೆ ಒಂದು ಗೌರವನ ಎಲ್ಲರೂ ಕೊಡ್ಲೇಬೇಕು ಮಕ್ಕಳಾದವ್ರು ನಾವು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಪ್ರಶ್ನೆ ಎಲ್ರಿಗೂ ಕೇಳ್ತಿದ್ವಿ. ವಾಟ್ ಇಸ್ ಲೈಫ್ ಅಕಾರ್ಡಿಂಗ್ ಟು ಯು? ಜೀವನ ಅಂದ್ರೆ ಲೈಫ್ ಅನ್ನೋದು ಎಲ್ಲರೂ ಜರ್ನಿ ಅಂತಾರೆ, ಬಟ್ ನನ್ನ ಪ್ರಕಾರ ಲೈಫ್ ಒಂದು ಜರ್ನಿ ಅಲ್ಲ, ಅದು ವಾರ್. ನಾನು ಇವಾಗ್ಲೂ ಅಷ್ಟೇ ನನ್ನ ಮ್ಯೂಸಿಕ್ ಫೀಲ್ಡಲ್ಲಿ ನನ್ನ ಲೈಫ್ ಏನೇ ಇರ್ಬೋದು, ನಾನು ಮುಂಚೆಯಿಂದನೂ ಮಾಡ್ಕೊಂಬರ್ತಾಯಿರೋದು ಜಸ್ಟ್ ಜರ್ನಿ ಅಲ್ಲ, ಅದು ವಾರ್. ಏನಾದರೂ ಅಚೀವ್ ಮಾಡಬೇಕಂದ್ರೆ ಆ ವಾರ್ನ ನೀವು ಮಾಡಲೇಬೇಕು. ವಾರ್ ಅನ್ನೋದು ಇದ್ದೇ ಇರುತ್ತೆ. ಎವ್ರಿ ಡೇ ಸ್ಟ್ರಗಲ್ ಇಲ್ಲ ಅಂತ ಅಂದರೆ ಒಳ್ಳೆ ಔಟ್ಪುಟ್ ನಿಮಗೆ ಸಿಗಲ್ಲ. ಸೊ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ವಾರ್ ಮಾಡ್ತಾ ಹೋಗಬೇಕು. ವಾಟ್ ಇಸ್ ಲವ್ ಅಕಾರ್ಡಿಂಗ್ ಟು ಯು? ಲವ್ ಅಂದರೆ ಅದು ಒಂಥರ ಅಂದರೆ ಇದ್ದವ್ರಿಗೆ ಸಿಗಲ್ಲ, ಸಿಕ್ಕಿದ್ರೆ ಉಳಿಸ್ಕೊಳ್ಳಲ್ಲ, ಆ ಥರ ಏನೇನೋ ಇರುತ್ತಲ್ಲ. ಸೊ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಿಕಾಸ್ ನಾನು ಇದುವರೆಗೂ ಲವ್ ಆಗಿರ್ಬೋದು ಅದೆಲ್ಲ ನೋಡಿಲ್ಲ, ಮಾಡಿಲ್ಲ, ಅದು ಎಕ್ಸ್ಪೀರಿಯನ್ಸು ಮಾಡಿಲ್ಲ. ಸೊ ಲವ್ ಬಗ್ಗೆ ನೀವು ನನ್ನ ಕೇಳಿದ್ರೆ ನನ್ನ ಕಡೆಯಿಂದ ಆನ್ಸರ್ ಡಬ್ಬಾ ಥರನೇ ಬರುತ್ತೆ. ಎಸ್, ರ್ಯಾಪ್ ಸಿಂಗರ್ ಜೊತೆ ಒಂದು ಚಿಕ್ಕದಾಗಿ ಒಂದು ಚೊಕ್ಕದಾಗಿ ಒಂದು ರ್ಯಾಪಿಡ್ ಫೈರ್ ಮಾಡೋಣ. ಬೇಗ ಕಾಫಿ ಟೀ? ಎರಡು ಕುಡಿಯಲ್ಲ. ಎರಡು ಕುಡಿಯಲ್ಲ. ಓಕೆ, ರ್ಯಾಪ್ ಆರ್ ಡಿಸ್? ರ್ಯಾಪ್ ಖಂಡಿತ. ಅಪ್ಪು RCB? ನಾನು ಹೇಳಲ್ಲ. ಅಪ್ಪು ಅಥವಾ RCB ಎರಡು ಹೇಳ್ಬೇಕು. RCBಗೆ ಸಪೋರ್ಟ್ ಮಾಡೋ ಅಪ್ಪು. RCBಗೆ ಸಪೋರ್ಟ್ ಮಾಡೋ ಅಪ್ಪು. ವೆರಿ ಗುಡ್. ಕೋಕೋ ಕೋಲಾ, ಥಮ್ಸ್ ಅಪ್? ಮಜಾ. ಸ್ಟುಡಿಯೋ ಅಲ್ಲಿ ರೆಕಾರ್ಡ್ ಮಾಡೋದು, ಸ್ಟೇಜ್ ಪರ್ಫಾರ್ಮೆನ್ಸ್? ಸ್ಟುಡಿಯೋ ಅಲ್ಲಿ ರೆಕಾರ್ಡ್ ಮಾಡೋದು, ಬಿಕಾಸ್ ಇಲ್ಲಿ ಮಾಡಿದ್ರೆ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕಾಗುತ್ತೆ. ಎಸ್, ವೆರಿ ಗುಡ್. ಬರೀ ಕನ್ನಡ ಪದಗಳನ್ನು ಯೂಸ್ ಮಾಡೋದು ಅಥವಾ ಮಿಕ್ಸ್ಡ್ ವಿತ್ ಇಂಗ್ಲಿಷ್ ವರ್ಡ್ಸ್? ಸಮ್ಟೈಮ್ಸ್ ಮಿಕ್ಸ್ಡ್ ವಿತ್ ಇಂಗ್ಲೀಷ್ ವರ್ಡ್ಸ್ ಬ್ರೋ, ಬಿಕಾಸ್ ನಾವು ಕಲ್ಚರಲ್ಲೇ ಇರ್ತೀವಿ, ಕಲ್ಚರ್ ಬಿಟ್ಟು ಹೋಗಲ್ಲ. ಬಟ್ ಒಬ್ರು ಮನಸ್ಸಿಗೆ ಏನೋ ಒಂದು ಮುಟ್ಟಿಸ್ಬೇಕು ಅಂತ ಅಂದರೆ ಎರಡರಲ್ಲೂ ನಾವು ಒಂದು ತಿಳಿಸ್ಬೇಕು ಅಂತ ಅಂದರೆ ಹೇಳಬೇಕಾಗತ್ತೆ. ಹಂಗಂತ ಬರೀ ಕನ್ನಡ ಇಟ್ಕೊಂಡು ಮಾಡಲ್ಲ ಅಂತ ಏನಿಲ್ಲ, ಅದನ್ನು ಮಾಡ್ತೀವಿ. ಇವಾಗ ನಮ್ಮ ದೇವ್ರಿಗೆ ನಾವು ಕೈ ಮುಗಿತೀವಿ, ಒಂದ್ಸಲ ಚರ್ಚ್ಗೆ ಹೋಗಿದ ತಕ್ಷಣ ನಾವು ಕ್ರಿಶ್ಚಿಯನ್ ಆಗ್ಬಿಡಲ್ಲ ಅಲ್ವಾ, ಅದೇ ಥರ ಎರಡೂ ಬೇಕು. ಸೂರ್ಯ ಅವ್ರ ಚಂದ್ರ? ಮೂನ್. ಎಸ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಲ್ಲಿ ತನಕ ನೋಡಿದ್ರಲ್ಲ, ರ್ಯಾಪ್ ಲೋಕದ ರ್ಯಾಪ್ ಲೋಕದಲ್ಲಿ ಮತ್ತೋರ್ವ ಹೊಸದಾಗಿ ಬೆಳೀತಾ ಇರತಕ್ಕಂತ ನಮ್ಮೆಲ್ಲರ ನೆಚ್ಚಿನ ಐಸಿರಿ ಅವರು ನಮ್ಮ ಜೊತೆ ಇಷ್ಟೋ ತನಕ ಮಾತಾಡಿ ಎಷ್ಟೊಂದು ವಿಚಾರಗಳನ್ನ ನಾವು ಅವರಿಂದ ತಿಳ್ಕೊಂಡ್ವಿ. ರ್ಯಾಪ್ ಅಂದ್ರೆ ಏನ್ ತಿಳ್ಕೊಂಡ್ವಿ, ಅವ್ರ ಜರ್ನಿನ ತಿಳ್ಕೊಂಡ್ವಿ. ನಿಮ್ಗೂ ಕೂಡ ಈ ಲೈಫ್ ಜರ್ನಿ ಇನ್ಸ್ಪೈರಿಂಗ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮೆರಿಬೇಡಿ. ನಮ್ಮಂತ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಗಳನ್ನ, ಇಂಥ ಕನ್ನಡದ ಕಲಾವಿದರನ್ನ ಬೆಳೆಸುವಂತ ಕೆಲಸ ಆಗ್ಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ನಮಸ್ಕಾರ.
ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು.